ಮಂಡಳದ ಹುಂಡಿಗೆ ದುಡ್ಡು ಹಾಕುವವರನ್ನ ಗೆಲ್ಲಿಸಿ. MN ಮೋರೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸುಪ್ರಸಿದ್ಧ ಮರಾಠ ವಿದ್ಯಾಪ್ರಸಾರಕ ಮಂಡಳದ ತ್ರೈವಾರ್ಷಿಕ ಚುನಾವಣೆಗೆ ಸ್ಪರ್ಧಿಸಿದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ MN ಮೋರೆ ಅವರು ಗುಲ್ಗಂಜಿಕೊಪ್ಪ ಮಾರುತಿ ಭವನದಲ್ಲಿ ಆಯೋಜಿಸಿದ್ದ ಚುನಾವಣಾ ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ, ನಮ್ಮ ಸಮಾಜಕ್ಕೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಹಿಂದುಳಿದ ಸಮಾಜವನ್ನ ಸುಧಾರಿಸಲು ಮತ್ತು ಮಂಡಳದ ಹುಂಡಿಗೆ ದುಡ್ಡು ಹಾಕುವವರನ್ನ ಗುರುತಿಸಿ ಅಂತವರನ್ನ ಗೆಲ್ಲಿಸಿ ತರಬೇಕು ಎಂದು MN ಮೋರೆರವರ ನೇತೃತ್ವದ ತಂಡ ನಿರ್ದೇಶಕರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ಗೆಲ್ಲಿಸಬೇಕು ಎಂದು ಹೇಳಿದರು. ಹಿರಿಯ ಪತ್ರಕರ್ತ ಗಣೇಶ್ ಕದಂ ಮಾತನಾಡಿ, ನಮ್ಮ ಮರಾಠ ಸಮಾಜದ ಸುಧಾರಣೆಗಾಗಿ ಮೋರೆ ನೇತೃತ್ವದ ತಂಡಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಬೆಂಬಲಿಸಬೇಕೆಂದು ಹೇಳಿದರು. ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಶಂಕರ್ ಶೆಳ್ಕೆ ಮಾತನಾಡಿ, ನಮ್ಮ ವಿರೋಧ ಬಣದವರು ಹೆಚ್ಚು ಮಾತುಗಳಿಂದ ಅಪಪ್ರಚಾರ ಮಾಡುತ್ತಿದ್ದಾರೆ, ಅದಕ್ಕೆ ಯಾರು ಬೆಲೆ ನೀಡಬಾರದೆಂದು ಹೇಳಿದರು. ಹೂಡಾ ಮಾಜಿ ಸದಸ್ಯರು ಹಾಗೂ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಸುನಿಲ್ ಮೋರೆರವರು ಮಾತನಾಡಿ, ನಮ್ಮ ತಂಡದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ನಿಮ್ಮ ಅಮೂಲ್ಯವಾದ 15 ಮತವನ್ನ ಉದಯಿಸುತ್ತಿರುವ ಸೂರ್ಯನ ಚಿಹ್ನೆಗೆ ಮತ ಹಾಕಬೇಕು ಎಂದರು. ಮಂಡಳದ ಮಾಜಿ ನಿರ್ದೇಶಕರಾದ ರಾಜು ಕಾಳೆ ಮಾತನಾಡಿ, ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕರೆದುಕೊಂಡು ಬರಬೇಕು, ಪ್ರಾಥಮಿಕ ಶಾಲೆಯಿಂದ ಉನ್ನತ ಶಿಕ್ಷಣವನ್ನ ಕಲಿಸಬೇಕು ಎಂದು ಹೇಳಿದರು. 137 ವರ್ಷದ ಇತಿಹಾಸ ಹೊಂದಿರುವ ಮರಾಠ ವಿದ್ಯಾಪ್ರಸಾರಕ ಮಂಡಳವನ್ನ ಉಳಿಸಿ ಬೆಳೆಸಲು ಶಕ್ತಿಯನ್ನು ಹೊಂದಿರುವ MN ಮೋರೆ ಅವರ ಬನಕ್ಕೆ ನೀವು ಮತವನ್ನ ಚಲಾಯಿಸಿ ಗೆಲ್ಲಿಸಬೇಕು ಎಂದರು. ಸಂಜಯ್ ರೋಖಡೆ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಆನಂದ್ ತಿಡ್ದಾಳ್ ಮಾತನಾಡಿ, ಚುನಾವಣೆ ಅಂದ್ರೆ ಏನು ಅಂತ ತಿಳಿಯುವಂತೆ ಎರಡು ಬಣಗಳ ನಡುವೆ ಭಾರಿ ಪೈಪೋಟಿ ಇದೆ ಎಂದು ತಿಳಿಸಿದರು. ಮಂಜುನಾಥ್ ಪವಾರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ವೇದಿಕೆಯ ಮೇಲೆ ಪ್ರಕಾಶ್ ಘಾಟ್ಗೆ, ಸತೀಶ್ ಹಿಂಪಾಳೆ, ಬಸವರಾಜ್ ಪವಾರ್, ಯಲ್ಲಪ್ಪ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗುಲ್ಗಂಜಿಕೊಪ್ಪದ ಮಹಿಳೆಯರು ಮತ್ತು ಪುರುಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಂಬರ್ 1 ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ಸುಮಾರು 16 ವರ್ಷಗಳಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಸಿನಿಮಾ ನಟ ನಟಿಯರಿಗೂ ಪರಿಹಾರ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ದೇಹವಶ, ಪುರುಷ ದೇಹವಶ, ಪ್ರೀತಿಯಲ್ಲಿ ನಂಬಿ ಮೋಸ, ಸಂಭೋಗ ವಶೀಕರಣ, ಗಂಡ ಹೆಂಡತಿ ಕಲಹ, ಮನೆಯಲ್ಲಿ ಅಶಾಂತಿ, ವಾಮಾಚಾರ ಪ್ರಯೋಗ, ನೀವು ಇಷ್ಟಪಡುವಂತಹ ಸ್ತ್ರೀ ಸಂಭೋಗ ಮಾಡಲಿಕ್ಕೆ ಒಪ್ಪುತ್ತಿಲ್ಲವೇ? ಹಾಗಾದ್ರೆ ನಮ್ಮ ಗುರೂಜಿ ಅವರು ಅಷ್ಟಮಂಡಲ ಸರ್ವಸಿದ್ಧಿ ಮಂತ್ರಶಕ್ತಿಯಿಂದ ಕೇವಲ 8 ಗಂಟೆ ಒಳಗಡೆ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ. ನಿಮ್ಮ ಕೆಲಸ ಆಗದಿದ್ದರೆ ನಿಮ್ಮ ಹಣ ನಿಮಗೆ ವಾಪಸ್. ಒಂದು RCC ಕಟ್ಟಡ ಆಗ್ಯಾವ, ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಆಗ್ಯಾವ. ಅದಕ್ಕೆಲ್ಲ ಕಾರಣೀಭೂತರು ಯಾರು ಅಂತಂದ್ರೆ ನಮ್ಮ MN ಮೋರೆ ಸಾಹೇಬರು. ಮೊದಲು ಭಾರತ ಸ್ಕೂಲ್ ಅಂತಂದ್ರೆ ಅಲ್ಲಿ ಯಾರೂ ಬರ್ತಿದ್ದಿಲ್ಲ. ಇಲ್ಪ ಅಲ್ಲೇನು ಬಿಡಪ್ಪ ಮರಾಠ ಶಾಲೆ ಅಲ್ಲೇನು ಸರಿ ಇಲ್ಲ, ಯಾವ ಹುಡುಗರು ಹೋಗ್ತಿಲ್ಲ, ಚಲೋ ಮಂದಿ ಅಂತ ಬರ್ತಿದ್ದೇ ಇಲ್ಲ ಅಲ್ಲಿ. ಇವತ್ತು ಹೆಂಗಾಗಿದೆ ಅಂದರೆ ಈ ಧಾರವಾಡದಾಗಿನ ಎಲ್ಲ ಶಾಲೆಗಳನ್ನ ಮೀರಿಸುವಂಥ ಆ ಕಟ್ಟಡಗಳನ್ನ ಅಲ್ಲಿ ಕಟ್ಟಾರ, ಒಳ್ಳೆ ಟೀಚರ್ಸ್ ತಂದಾರ. ಸಾಕಷ್ಟು ಹುಡುಗರು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 2,000 ಮೇಲೆ ಹುಡುಗರು ಇದ್ದಾರೆ ಇವತ್ತಲ್ಲಿ. ನಮ್ಮ ಯಾವುದೇ ಒಂದು ಸಮಾಜ ನಿಂತಿರೋದು ಒಂದು ಶಿಕ್ಷಣದ ಮೇಲೆ. ನಿಮ್ಗೆ ಗೊತ್ತಿದೆ ಎಲ್ಲ ತಾಯಂದಿರಿಗೆ ಎಷ್ಟು ಮಂದಿ, ಎಷ್ಟು ಸಮಾಜದಾಗ ಎಷ್ಟು ಜನ ಸುಶಿಕ್ಷಿರ್ತಾರೆ, ಎಷ್ಟು ಜನ ಶಿಕ್ಷಣವಂತರಾಗ್ತಾರೆ, ಅಷ್ಟು ಸಮಾಜ ಮ್ಯಾಲೆ ಹೋಗ್ತದೆ. ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಅಧ್ಯಕ್ಷರು ಯಾವಾಗಲೂ ಶಿಕ್ಷಣದ ಬಗ್ಗೆ ಭಾಳ ಕಾಳಜಿ ಕೊಟ್ಕೊಂಡು ಬಂದ. ಮುಂಚಿಂದ ಯಾವುದೇ ದೇವಸ್ಥಾನ ಕಟ್ಟಿಸೋದು ಅವೆಲ್ಲ ಅಂಥದ್ರ ಬಗ್ಗೆ ಅವರಿಗೆ ಜಾಸ್ತಿ ಇದು ಇಲ್ಲ. ಶಾಲೆ ಕಟ್ಟಿಸ್ಬೇಕು, ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟಿಸ್ಬೇಕು. ಅಂದರೆ ಬಡ ಹುಡುಗರು ಮುಂದೆ ಬಂದರೆ ನಮ್ಮ ಸಮಾಜ ಮುಂದೆ ಬರ್ತೈತಿ, ಒಳ್ಳೆಯ ಸ್ಥಾನದಾಗ ನೌಕರಿ ಮಾಡ್ತಾರೆ. ಇವತ್ತು ನಾವೊಂದು 3-4 ದಿವಸ ಅಡ್ಡಾಡ್ತೇವೆ ಎಲ್ಲ ಕಡೆ. ಅತ್ಯಂತ ಸಂದಾಯ ನಮ್ಮೆಲ್ಲ ಮರಾಠ ಹುಡುಗರು ನೋಡಿದರೆ ಅತ್ಯಂತ ಸಂಸಾರ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ನಮಗೆ ಒಳ್ಳೆಯ ಚಲೋ ಕಲಿತು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕು, ಚಲೋ ನೌಕರಿ ಹಿಡಿಬೇಕು ಅನ್ನೋದು ನಮ್ಮ ಮಂದಿ ಒಳಗೆ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಎಜುಕೇಟೆಡ್ ಸಂಖ್ಯೆ ಕಡಿಮೆ ಇದೆ. ಯಾವಾಗ ನಮ್ಮಲ್ಲಿ ಶಿಕ್ಷಣವಂತರ ಸಂಖ್ಯೆ ಹೆಚ್ಚಾಗ್ತದೆ, ಆವಾಗ ನಮ್ಮ ಮಕ್ಕಳನ್ನ ಒಳ್ಳೆ ಓದಿಸ್ಬೇಕು,
ಚಲೋ ಸಂಸ್ಥೆದಾಗ ಅವ್ರನ್ನ ಬೆಳೆಸಬೇಕು, ಚಲೋ ನೌಕರಿ ಕೊಡಿಸ್ಬೇಕು ನಮ್ಗೊಂದು ವಿಚಾರ ಇರ್ತದೆ ತಂದೆ ತಾಯಿಗೆ. ಯಾಕೆ ಆ ವಾತಾವರಣ ನಮಗಿಲ್ಲ. ಈ ಧಾರವಾಡದಾಗಿದ್ದಂಥ ಮರಾಠರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋದು ನಮ್ಮ ಅಧ್ಯಕ್ಷರ ಮತ್ತು ನಮ್ಮ ಅಧ್ಯಕ್ಷರ ತಂಡದ ಮೂಲ ಉದ್ದೇಶ ಅದು. ಇವತ್ತು ನೀವಲ್ಲೇ ನಮ್ಮ ಭಾರತ ಸ್ಕೂಲ್ ಹೋದ್ರೆ ಪ್ರೈಮರಿ ಹಂತದಾಗ ಏನದ ಎಲ್ಲ ಹುಡುಗರಿಗೆ ಫ್ರೀ ಎಜುಕೇಷನ್ ಕೊಡ್ತಾರೆ. ಅವ್ರಿಗೇನು ಪೈಸಾ ಫೀ ಕಟ್ಟಬೇಕಾಗಿಲ್ಲ. ಮರಾಠರಿಗೆ ನಮ್ಮ ಮರಾಠರಿಗೆ ಸೀಮಿತ ಆಗಿರುತ್ತೆ. ಮರಾಠ ಹುಡುಗರಿಗೆ ಫ್ರೀ ಎಜುಕೇಷನ್ ಇದೆ ಅಲ್ಲಿ. ಹೈಸ್ಕೂಲಿಗೆ ಅದು ಫ್ರೀ ಇದೆ. ಕಾಲೇಜ್ಗೆ ಹೋದರೆ ನೀವು 50% ಅಷ್ಟೇ ಕಟ್ಟೋದು. ಉಳಿದವರೆಲ್ಲ 60-70 ಸಾವಿರ ರೂಪಾಯಿ ಫೀ ತಗೋತಾರೆ. ನಮ್ಮ ಭಾರತ ಸ್ಕೂಲ್ನಾಗ ಇಷ್ಟದೆ ನೀವು ಅವ್ರದ್ರ ಅರ್ಧ ಫೀ ಕೊಟ್ಟರೆ ಸಾಕು. ಅಲ್ಲಿ ಹುಡುಗರು ನಮ್ಮ 10,000ದಾಗ ನಮ್ಮ ಹುಡುಗರು ಅಲ್ಲಿ ಎಜುಕೇಷನ್ ಮುಗಿಸ್ಕೊಂಡು ಬರ್ತಾರೆ. ಹೆಂಗಂದ್ರೆ ನೀವು ಅಲ್ಲಿ ಉನ್ನತಕ್ಕೆ ಹೋದರೆ ನೀವು MA ಡಿಗ್ರಿ ತೊಗೊಂಡು ಹೊರಗೆ ಬರಬೇಕು. ಅಷ್ಟು ಸೆಂಟರ್ಗಳನ್ನು ಮಾಡ್ಯಾರ. ಈಗ ಮೊದಲು ಪ್ರೈಮರಿ ಇತ್ತು, ಹೈಸ್ಕೂಲ್ ಇತ್ತು, ಈಗ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಮಾಡ್ಯಾರ. ಅದ್ರ ಜೊತೆಗೆ PUC ಸೈನ್ಸ್ ಕಾಲೇಜ್ ಸ್ಟಾರ್ಟ್ ಮಾಡ್ಯಾರ. ಜೊತೆಗೆ BSc ಸೈನ್ಸ್ ಮಾಡ್ಯಾರ, ಡಿಗ್ರಿ ಕಾಲೇಜ್. ಆಮೇಲೆ PG ಸೆಂಟರ್ ಚಾಲು ಮಾಡ್ಯಾರ, ಹಿಸ್ಟ್ರಿ ಮತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟದ್ದು. ಹೀಗೆ ಸಾಕಷ್ಟು ವಿಭಾಗಗಳನ್ನ ತೆರೆದಾರೆ. ಮತ್ತು ಈ ವರ್ಷ ಮುಂದೆ ಸ್ಕಿಲ್ ಡೆವಲಪ್ಮೆಂಟ್ ಸೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡೋದಾರೆ. ಆಮೇಲೆ AI ಒಳ್ಳೆ ಡಿಜಿಟಲ್ ಲೈಬ್ರರಿ ಮಾಡ್ಯಾರ. ಈಗ ನಮ್ಮ ಮಕ್ಕಳಿಗೆ ಒಂದ್ಸಲ ಅಲ್ಲಿ ಹೋದ್ರೆ ಅವ್ರು ಕಲ್ತು ಹೊರ ಬರೆದ್ರೆ ಒಂದು ಏನಾರ ಸ್ಕಿಲ್ ಡೆವಲಪ್ ಮಾಡ್ಕೊಂಬಂದ್ರೆ ತಾವಾಗೆ ನೌಕರಿ ಮಾಡ್ಬೋದು. ಇಲ್ಲಪ್ಪ ಅಂದರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೋದು. ಮಿನಿಮಮ್ ಒಂದು 25,000-30,000 ರೂಪಾಯಿ ಪಗಾರ ತಗೊಳ್ಳುವಂಥ ಶಿಕ್ಷಣವನ್ನು ಅಲ್ಲಿ ನೀಡಲಾಗ್ತದೆ. ಒಳ್ಳೆ ಎಜುಕೇಟೆಡ್ ಟೀಚರ್ಸ್ ಇರುತ್ತೆ. ಈ ಸಲ ನಮ್ಮ ರಿಸಲ್ಟ್ ಮಾಡಿದರೆ ನಮ್ಮ ಯೂನಿವರ್ಸಿಟಿ ರಿಸಲ್ಟ್ ಚೆನ್ನಾಗಿ ಬಂದಿದೆ. 89-90% ಮಾಡ್ಯಾರ. ಯಾವಾಗಲೂ ಯಾವುದೇ ಬಡ ಮಕ್ಕಳಿದ್ರು ನಮ್ಮ ಸ್ಕೂಲಿಗೆ ಅಥವಾ ಕಾಲೇಜಿಗೆ ಬಂದಾಗ ಫೀ ತುಂಬಬೇಕಾಗಿರೋ ಕಡೆಗೆ ಅವ್ರ ಕೈಲಿ ತುಂಬಿ ಆ ಮಕ್ಕಳನ್ನ ಓದಿಸ್ಯಾರ. ಅದು ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋದು ಒಂದು ಉದ್ದೇಶ ಅವ್ರದ್ದಿದೆ. ಎಷ್ಟೋ ಸಲ ಅವ್ರ ಹೋಟೆಲ್ನಾಗ ಕೆಲಸಕ್ಕೆ ಬಂದು ಹುಡುಗರು ನಮ್ಗೆ ಎಜುಕೇಷನ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನಿಮಗೆ ಕೆಲಸಕ್ಕೆ ಬಂದೆ ಅಂತ ಹೇಳಿದಾಗ ನೀವು ಮುಂಜಾನೆ ಕಾಲೇಜ್ ಹೋಗಿ ಬಾ, ಮಧ್ಯಾಹ್ನ ಮೇಲೆ ನಮ್ಮ ಹೋಟೆಲ್ನಾಗ ಕೆಲಸ ಮಾಡುತ್ತೆ ಹೇಳ್ತಿದ್ರು. ಹೋಟೆಲ್ನಾಗ ಪಗಾರ ಕೊಡ್ತಿದ್ರು, ಕಲಿಯಾಕಾಲೆ ಅವ್ರ ಫೀಸ್ ಕೈಲೇ ಕೊಡ್ತಿದ್ರು. ಇವತ್ತು ಎಷ್ಟೋ ಹುಡುಗರು ಅಲ್ಲಿ ನೌಕರಿ ಇರ್ತಾರೆ, ಚಲೋ ಸ್ಥಾನದಾಗ ಇದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಾಗ ನೌಕರಿ ಇರ್ತಾರೆ. ಅವರೆಲ್ಲ ಇವತ್ತೆಲ್ಲ ಸರ್ ಸಿಕ್ಕಂದ್ರೆ ಖಾಲಿ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. 137 ವರ್ಷದಿಂದ ಮರಾಠ ವಿದ್ಯಾಪ್ರಸಾರಕ ಮಂಡಳ ಅಂತ ನಮ್ಮ ಹಿರಿಯರು ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಕಳೆದ ಒಂದು 12-15 ವರ್ಷದಿಂದ ಬಹಳ ಉನ್ನತಿಯಾಗಿ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ನಾವು ಮಾಡಿದ್ದೆವು. ಮೊದಲನೇದಾಗಿ 1ನೇ ತರದಿಂದ ಹಿಡಿದು PUCಲಿಂದ ಡಿಗ್ರಿ ತನಕ ಆಗೋದು, 1ನೇ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಮಿಂದ 10th ತನಕ ಮಾಡೋದು. ಇನ್ನು ಮುಂದಿನ ದಿನದಲ್ಲಿ ITI ಡಿಪ್ಲೊಮಾ ಈ ರೀತಿ ಇಂಜಿನಿಯರಿಂಗ್ ಕಾಲೇಜ್ ತರಬೇಕಂತಂದ ನಮ್ಮ SR ಮೌರ್ಯವರು, ಇವರು MN ಮೌರ್ಯವರು ಈಗ ಗಾಂಧಿನಗರದಲ್ಲಿ ಪ್ರಪ್ರಥಮವಾದ ಅಧ್ಯಕ್ಷರಾದ ಇವರೇ 14 ಗುಂಟೆ ಜಾಗನ ಬರೀ 14 ಲಕ್ಷ ರೂಪಾಯಿದಲ್ಲಿ ಖರೀದಿ ಮಾಡಿದ್ದಾರೆ. ಸುಮಾರು ಒಂದು 2 ಕೋಟಿ ರೂಪಾಯಿ ಖರ್ಚು ಮಾಡಿ ITI ಕಾಲೇಜು ಟ್ರೈನಿಂಗ್ ಸೆಂಟರ್ನ ಚಾಲೂ ಮಾಡಬೇಕಂತ ಆಯೋಜನೆ ಹಾಕೊಂಡು ಕೂತಿದ್ದಾರೆ. ಅವರು ಎಲ್ಲರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ಸೂರ್ಯಗೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀವಿ. MN ಮೌರ್ಯವರ ಒಂದು ಗ್ರೂಪ್ನಲ್ಲಿ ಈ ಸಲ ನಾವು ಫಸ್ಟ್ ಟೈಮ್ 2011 ಅವ್ರ ಅಧ್ಯಕ್ಷತೆ ಉಪಾಧ್ಯಕ್ಷತೆ, ಆಮೇಲೆ ನಾವು ಬಿಟ್ಟು ಕೊಟ್ಟಿದ್ದೆ. ಅಧ್ಯಕ್ಷರು ನೀವು ಮುಂದೆ ಕಂಟಿನ್ಯೂ ಮಾಡ್ರಿ. ಆಮೇಲೆ ಉಪಾಧ್ಯಕ್ಷ ನಮ್ಮ ಏರಿಯಾದಿಂದ ಹಾಕೊಂಡಾಗ ಎಲ್ಲಪ್ಪ ಚೌನವರು ಉಪಾಧ್ಯಕ್ಷ 2 ಬಾರಿ ಆದ್ರು. ಅದೇ ರೀತಿ ನಾವು ಮಹಾನಗರ ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡ್ಕೊತ ಬಂದಿರ್ತೀವಿ. ಅದೇ ರೀತಿ ಪ್ರಕಾಶ್ ಘಾಟ್ಗೆ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾರೆ. ಅದೇ ರೀತಿ ನಮ್ಗೆ ಯಾಕೆ ಬೇಕಂತ ನಾವು ಕೇಳಿದಾಗ ಇಲ್ಲ, ಅಲ್ಲಿ ಸಮಾಜಕ್ಕಾಗಿ ನಿಮ್ಮಂತವ್ರು ಬೇಕು, ಆಮೇಲೆ ಸಮಾಜ ಏಳಿಗೆಯಾಗಿ ನಮ್ಮ ಜೋಡಿ ನೀವು ಇರ್ಬೇಕಂದಾಗ ನಾವು 4ನೇ ವಾರ್ಡಿನ ಅಭ್ಯರ್ಥಿಯಾಗಿ ನಾವು ಈ ಸಲ ಕಣಕ್ಕಿಳಿದೇವಿ. ಅದೇ ರೀತಿ ನಿಮ್ಗೆ ಒಂದೇ ಮಾತು ನಾ ಕೇಳ್ಕೊಂಡ್ರೆ, ಸಮಾಜ ನಾವು ಅಭಿವೃದ್ಧಿ ನೋಡ್ಬೇಕು. ನೀವು ಮೊದ್ಲಕ್ಕ ಹೆಂಗಿತ್ತು ಈಗ ಹೆಂಗೈತಿ. ಆಮೇಲೆ ದೇವಸ್ಥಾನ ಇರ್ಬೋದು, ಈಗ ಮೊನ್ನೆ ಭೂಮಿ ಪೂಜೆ ನೆರವೇರಿಸಿತ್ತು ITI ಕಾಲೇಜು. ಆಮೇಲೆ ITI ಹಾಸ್ಟೆಲ್ಗಾಗಿ 14 ಗುಂಟೆ ತಗೊಂಡು 3 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಆ ಕೆಲಸ ಚಾಲು ಆಗೈತಿ. ಅದು ಯಾಕೆ ಮಾಡ್ಯಾವಂದ್ರೆ ನಮ್ಮ ಮರಾಠರ ಮಂದಿ 10th ಪಾಸ್ ಆಗಲಿ 10th ಫೇಲ್ ಆಗಲಿ ಒಂದು ITI ಏನೋ ಒಂದು ಸ್ಕೋರ್ಸ್ ಆತಂದ್ರೆ ಅವ್ರಿಗೆ ಒಂದು ಉದ್ಯೋಗ ಆಕ್ಯತ ತಿಳ್ಕೊಂಡು ಮರಾಠ ಮಂದಿಗೆ ಅನುಕೂಲ ಆಗ್ಲಿ ಅಂತ ITI ಕಾಲೇಜ್ ಚಾಲು ಮಾಡ್ಯಾರ. ಅದೇ ರೀತಿ ಮುಂದೆ ಬರೋ ದಿನಗಳಲ್ಲಿ ನಮ್ಮ ಸಮಾಜದ ಒಂದು ಏಳಿಗೆಯಾಗಿ ನಾವೆಲ್ಲರೂ ಯಾರು ಚಲೋ ಕೆಲಸ ಮಾಡಕತ್ತಾರ ಅವ್ರಿಗೆಲ್ಲರಿಗೂ ನಾವು ನಿಂದಿರಬೇಕು. ಆಮೇಲೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಆಮೇಲೆ ಅವ್ರಿಗೆ ನಾವು ಓಟ್ ಹಾಕಿ ಗೆಲ್ಲಿಸ್ಬೇಕು. ಈಗ ವಿರೋಧ ಪಕ್ಷದವ್ರು ಹೇಳ್ತಾರೆ ಇಲ್ಲ ಏನ್ ಮಾಡ್ಯಾರ ಅಂತ ಅಂದಾಗ
ಅವ್ರಿಗೆ ಅಲ್ಲಿ ಸಮಾಜನ ಉತ್ತರ ಕೊಡ್ತೈತಿ, ಆ ಸಮಾಜ ಬಿಲ್ಡಿಂಗ್ ಉತ್ತರ ಕೊಡ್ತೈತಿ, ದೇವಸ್ಥಾನ ಉತ್ತರ ಕೊಡ್ತೈತಿ. ಅಲ್ಲಿ ನೋಡಿದ್ರ ಸುಮಾರು LKG UKG ಇಂದ ಹುಡುಗನ ಒಳಗ ಹಾಕಿದ್ರಂದ್ರ ಡಿಗ್ರಿ ಒಳಗ ಸೆಕೆಂಡ್ ಇರ್ಬೋದು, ಡಿಗ್ರಿ ಇರ್ಬೋದು, ಆಮೇಲೆ ಸೈನ್ಸ್ BSc ಇರ್ಬೋದು, ಸುಮಾರು ಒಂದು ಪೂರಾ ಸಣ್ಣ 1ರಿಂದ ಹಿಡ್ಕೊಂಡು ಲಾಸ್ಟ್ ಮಟ್ಟ ಒಂದು ಕಲಿಬಹುದು ಅಲ್ಲಿ. ಆಮೇಲೆ ಮರಾಠ ಬಡ ಹುಡುಗರಿಗೆ ಎಲ್ಲಾ ಅನುಕೂಲ ಅದ ಅಲ್ಲಿ. 1ರಿಂದ 10ನೇ ಕ್ಲಾಸ್ ಮಟ್ಟ ಫ್ರೀ ಅದ. ಆಮೇಲೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ಗೆ ಫೀ ಒಂದು 30-40 ಸಾವಿರ ರೂಪಾಯಿ ಇರ್ತೈತಿ. ಅದು 10,000 ರೂಪಾಯಿ ಒಳಗ ನಾವು ಮರಾಠ ಹುಡುಗರು ಕಟ್ಬೋದು. ಅಕಸ್ಮಾತ್ ಆ 10,000 ರೂಪಾಯಿ ಕಟ್ಟಕ್ ಆಗ್ಲಿಲ್ಲ ಅಂದ್ರು ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರ ನೇತೃತ್ವದಲ್ಲಿ ಆ ಫೀ ಕಟ್ಟಕ್ಕೂ ಎಷ್ಟೋ ಅವ್ರು ಫೀ ಕಟ್ಟಾರ ಕೈಲಿಂದ. ಹಿಂಗಾಗಿ ನಾವು ಮರಾಠ ಒಂದು ಇಲ್ಲಿ ಧಾರವಾಡದಲ್ಲಿ ಬೆಳ್ಯಾಕತ್ತೈತಿ. ಆಮೇಲೆ ಮರಾಠ ವಿದ್ಯಾಪ್ರಸಾರಕ ಮಂಡಳಿ ಏನು ಅಂಡರ್ ಎಲ್ಲಾ ಸಂಸ್ಥೆಗಳು ಬರ್ತಾವ. ಆ ಸಂಸ್ಥೆ ಸುಮಾರು 2,000 ವಿದ್ಯಾರ್ಥಿಗಳಲ್ಲಿ ಓದ್ತಾರ. ಸುಮಾರು ಸ್ಟಾಪ್ 150 ಮಂದಿ ಸ್ಟಾಪ್ ಇರ್ತಾರ ಅಲ್ಲಿ. ಹಿಂಗಾಗಿ ನಮ್ಮ ಮರಾಠ ಸಮಾಜ ಒಂದು ಉಳಿವಿಗಾಗಿ ಒಂದು ಅಭಿವೃದ್ಧಿಗಾಗಿ MN ಮೋರಿ ಅವರ ಒಂದು ಗುರುಪಿಗೆ, ಸೂರ್ಯನ ಗುರುತಿಗೆ ವೋಟ್ ಹಾಕ್ಬೇಕಂತ ವಿನಂತಿ. ಪ್ರತಿ ಒಬ್ಬರಿಗೆ 15 ವೋಟ್ ಬರ್ತಾವ. ಆ ಸೂರ್ಯನ ಚಿಹ್ನೆ ಎಲ್ಲಿ ಇರ್ತೈತೆ ಅಲ್ಲೇ ನೀವು ವೋಟ್ ಹಾಕ್ಬೇಕು. ಮತ್ ಬೇರೆ ಕಡೆ ಕೊಡ್ತಾರ, ಮತ್ ಅಲ್ಲಿ ಸೂರ್ಯ ಅಲ್ಲಿ ಸಿಗದ ಅಲ್ಲಿ ವೋಟ್ ಹಾಕ್ಬೇಕು. ಮತ್ ಸೂರ್ಯ ಅಲ್ಲಿ ಸಿಗದ ಒಟ್ಟ 1 ವೋಟ್ ಹಾಕಿ ನೀವು ಬರೋದ್ ಬಾಳ 15 ನೀವು ಎನಸತ್ ಹೋಗ್ಬೇಕು. ಸೂರ್ಯನ ಗುರುತು ಎಲ್ಲಿ ಇರ್ತೈತೆ ಅಲ್ಲಿ ವೋಟ್ ಹಾಕ್ಬೇಕು ಎಲ್ಲರೂ ಅತ್ತ ಹೇಳುತ್ತಾ, ಇವತ್ತಿನ ಈ ಸೈದಾಪುರದ ಒಂದು ಎಲ್ಲರೂ ಸೇರಿ ಸುನಿಲ್ ಮೋರಿ ಅವರ ಒಂದು ಇವತ್ತಿನ ಅಭ್ಯರ್ಥಿಯಾಗಿ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಸೇರಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳ ಹಾಗೂ ನಮ್ಮ ಮರಾಠ ಸಮಸ್ತ ನಾಗರಿಕ ಬಂಧುವ ಮುಖಂಡರ ಪರವಾಗಿ ನಿಮ್ಗೆಲ್ಲರಿಗೆ ಅನಂತ ಹೇಳುತ್ತಾ, ನಾವು ಸೂರ್ಯನ ಗುರುತಿಗೆ ಚಿನ್ನಕ್ಕೆ ವೋಟ್ ಹಾಕ್ಬೇಕು. ಆಮೇಲೆ ಬರುವ ದಿನ 2ನೇ ತಾರೀಕಿಗೆ ಮಧ್ಯಾಹ್ನ 11 ಗಂಟೆಗೆ NTT ಪತ್ರ ದೈವಜ್ಞ ಕಲ್ಯಾಣ ಮಠದಲ್ಲಿ ಮಹಿಳಾ ಸಮಾವೇಶ, ಮರಾಠ ಸಮಾವೇಶ ಆಕೈತಿ. ಆ ಸಮಾವೇಶದ 2ನೇ ತಾರೀಕಿಗೆ ಎಲ್ಲರೂ ನಿಮ್ ಕೆಲಸ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ 2ನೇ ತಾರೀಕಿಗೆ 11 ಗಂಟೆಗೆ ಇಲ್ಲಿ ಸುನಿಲ್ ಮೋರಿ ಇರ್ತಾರ. ನಿಮ್ಗೆಲ್ಲ ಹೋಗೋದು ಬರೀ ಎಲ್ಲ ವ್ಯವಸ್ಥೆ ಮಾಡ್ತಾರ. ಆ ಕಾರ್ಯಕ್ರಮ ಎಲ್ಲಾ ಮರಾಠ ಸಮಾಜ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಹೇಳುತ್ತಾ ನಾನು 2 ಮಾತನ್ನು ಮುಗಿಸುತ್ತೇನೆ. ಅದೇ ರೀತಿ 2019ರಾಗೂ ಕೂಡ ತಾವು ನಮ್ಮನ್ನ ಚುನಾಯಿತ ಮಾಡಿ, ಅದೇ ರೀತಿ ಬರುವಂತ 2023ರಲ್ಲಿ ಕೂಡ ನಮ್ಮನ್ನ ಚುನಾಯಿತ ಮಾಡಿ ಸಮಾಜದ ಬೆಳವಣಿಗೆಗೋಸ್ಕರ ನಮಗೆ ಕಳಿಸಿದ್ರಿ. ಆ ದೃಷ್ಟಿಕೋನದೊಳಗೆ ನಮ್ಮ MN ಮೋರಿ ಅವರ ನೇತೃತ್ವದಲ್ಲಿ ನಾವು ಇವತ್ತ ಒಳ್ಳೆಯ ಕಾರ್ಯಗಳ ಅಭಿವೃದ್ಧಿಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಯಾಕಂತಂದ್ರ ಇವತ್ತು ನೋಡ್ತಾ ಇದ್ದೀರಿ ನೀವು ಏನಂತಂದ್ರ ಮರಾಠ ಸಮಾಜದಲ್ಲಿ ನಮ್ಮ ಒಬ್ಬ LKG UKG ಇಂದ ಒಂದು ಹುಡುಗ ಬಂತಂದ್ರೆ PG ವರೆಗೂ ನಾವು ವ್ಯವಸ್ಥೆ ಮಾಡಿದೀವಿ ಅಲ್ಲಿ. ಯಾಕಂದ್ರೆ ಒಂದು ಹುಡುಗ 1ನೇ 2ನೇಲಿಂದ ಕಲಿಯಾಕ ಬಂತಂದ್ರೆ ಡಿಗ್ರಿ ಮುಗಿಸ ಹೊರಗೆ ಹೋಗ್ಬೇಕು. ಆ ರೀತಿ ಒಂದು ನಾವು ಬೆಳವಣಿಗೆ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಬರುವಂತ ದಿನಗಳಲ್ಲಿ ಏನೋ ITI ಕಾಲೇಜ್ ಆಗಲಿ, ಒಂದು ವಸತಿ ನಿಲಯ ಆಗಲಿ ಮಾಡುವಂಥದ್ದು ನಮ್ಮ ಅಧ್ಯಕ್ಷರ ಕನಸೈತಿ. ಅದಕ್ಕೋಸ್ಕರ ಅವರು ಇಲೆಕ್ಷನ್ ಬ್ಯಾಡ್ ಅಂತಂದ್ರು ಕೂಡ ಎಲ್ಲರೂ ಅವ್ರು ಬ್ಯಾಡ ಅನ್ನತ್ತಿದ್ರು, ಇಲೆಕ್ಷನ್ ಒಲೆ ಅನ್ನತ್ತಿದ್ರು. ಸರ್ ಆಕ್ಚುಲಿ ಎಲ್ಲರೂ ಹಿರಿಯರು ಕೂಡಿ ಇಲ್ಲ ಇದೊಂದ್ಸರ ನೀವು ನಿಂದ್ರಬೇಕ, ಈ ಏನ ನಿಮ್ಮ ಆಶೆ ಐತಿ ನೆರವೇರಿಸ್ಬೇಕ ಅಂದ್ರೆ ಸಮಾಜ ಉದ್ಧಾರ ಆಕೈತೆ ಅಂತೇಳಿ ಎಲ್ಲರೂ ಹಿರಿಯರು ಕೂಡಿ ಮತ್ತೊಂದ್ಸರ ನಮ್ಮ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ನಮ್ಮ MN ಮೋರಿ ಸರ್ ನಿರ್ದೇಶಕರ. ಅದೇ ರೀತಿ ನಾವೆಲ್ಲ 13 ಮಂದಿ ನಿರ್ದೇಶಕರಾಗಿ ಈ ಒಂದು MN ಮೋರಿ ಅವರ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನೀವು ತಾಯಂದಿರು ಸಾಕಷ್ಟು ಜನ ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳಕ್ಕೆ ಬರ್ತೀರಿ. ಅಲ್ಲಿ ಸಾಕಷ್ಟು ಜನ ನೋಡಿದಿರಿ ಇವತ್ತು ಯಾವ ರೀತಿ ನಾವು ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳಿ. ಯಾಕಂತಂದ್ರೆ ಒಂದು ಮೊನ್ನೆ 2-3 ತಿಂಗಳಿಂದ ಸೈನ್ಸ್ ಕಾಲೇಜ್ ಕೂಡ ನಾವು ಉದ್ಘಾಟನೆ ಮಾಡಿದೀವಿ. ಹೊಸ ಕ್ಲಾಸ್ ರೂಮ್ ಬೇಕಾಗಿದ್ದು ನಮಗೆ 4. ಅದಕ್ಕೆ ಸರ್ ವಿಚಾರ ಮಾಡಲಿಲ್ಲ ಯಾವುದಕ್ಕೂ. ಎಂಥ ಕಠಿಣ ಪರಿಸ್ಥಿತಿ ಒಳಗೆ ನಾವಿದ್ದೀವಿ ಅಂದ್ರೆ ಅಷ್ಟರ ಮೇಲೆ ನಮ್ಮ ಕಂಪ್ಲೇಂಟ್ ಆಯ್ತು. ಕಂಪ್ಲೇಂಟ್ ಆದರೂ ಸರ್ ಹೇಳಿದ್ರೆ ನೀವೇನು ಹೆದರ್ಬೇಡ್ರಿ, ಯಾಕಂದ್ರೆ ನಾವೇನು ಯಾರ್ದೇನ ಆಸ್ತಿ ತಿನ್ನಾಕತ್ತಿಲ್ಲ, ಏನು ಮಾಡತ್ತಿಲ್ಲ, ಸಮಾಜ ಉದ್ಧಾರ ಮಾಡತ್ತೇವೆ ನಾವು. ಬೇಕಾದವ್ರು ಬೇಕಾದ ಮೇಲೆ ನಾವು ಸಮಾಜ ಉದ್ಧಾರ ಮಾಡೋ ಲೆಕ್ಕದಾಗ ನಾವು ಮಾತಾಡಿದೀವಿ. ಹಾಗಾಗಿ ಇಲ್ಲಿ ಕುಂತಂತ 15 ಮಂದಿ ಮೇಲೆ ಕೇಸ್ ಹಾಕಿದ್ರು. ಅವ್ರು ಹಾಕಿದಾಗ ಕೂಡ ಅದನ್ನ ಫೇಸ್ ಮಾಡಿ ನಾವು MN ಮೋರಿ ಅವ್ರ ನೇತೃತ್ವದಲ್ಲಿ ಆ ಬಿಲ್ಡಿಂಗ್ ನಿರ್ಮಾಣ ಮಾಡಿ ಉದ್ಘಾಟನೆ ಕೂಡ ಮಾಡಿದೀವಿ. ಅದಕ್ಕೆ ಅವರ ಖುದ್ದಾಗಿ ಬಂದು ಈಗ ಶ್ಲಾಘನೆ ಕೂಡ ಮಾಡ್ತಾ ಇದ್ದಾರೆ ನಮಗೆ. ಏನಂತೇಳಿ ಆಯ್ತು ನೀವು ಒಳ್ಳೆ ಕೆಲಸ ಮಾಡಿದಿರಿ ಅಂತೇಳಿ. ಅಂದ್ರೆ ಸಮಾಜ ಹೆಂಗಿರ್ತೈತಿ, ಕೆಟ್ಟ ಮಂದಿನೂ ಇರ್ತಾರೆ ಸಮಾಜ ಒಳಗೆ, ಆದ್ರೆ ಒಳ್ಳೆತನ ಮಾಡಿದ್ರೆ ಕೆಟ್ಟ ಮಾತಾಡ್ತಿರ್ತಾರೆ. ಆದ್ರೆ ಒಳ್ಳೆ ಮಾಡೋದ್ರಲ್ಲಿ ಕೆಟ್ಟ ಇರೋದೆ. ಅದಕ್ಕೆ ಅದೇನು ನಾವು ಭಾವಿಸೋದು ಬೇಡ. ನಮ್ಮ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಚುನಾವಣೆ ಮಾಡ್ತೀವಿ. ತಾವೆಲ್ಲ ಇಲ್ಲೇನು ಮತದಾರದಿರಿ, ದಯಮಾಡಿ 5ನೇ ತಾರೀಕಿಗೆ ಬಂದ ಸೂರ್ಯನ ಗುರುತಿಗೆ ಒಂದು 15 ಮತಗಳು ತಾವೇನು ಹಾಕ್ತೀರಿ. ಈ 15 ಮತಗಳಿಂದ ಹಾಕಿದ್ದ ಆದ್ರೆ ನಾವು 15 ಜನ ಕೂಡ ಇಲೆಕ್ಟ್ ಆಗಿ ಬಂದ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ MN ಮೋರಿ ಸಾಹೇಬರು ಬಹಳ ಶಿಕ್ಷಣ ಪ್ರೇಮಿಗಳು. ಈಗ ಶಂಕರ್ ಶೆಟ್ಟಿ ಅವರು ಮಾತಾಡ್ತಾ ಹೇಳಿದರು, ಯಾಕಂದ್ರೆ ನಾವು ಕೂಡ ಏನು ಮೀಟಿಂಗ್ ಮಾಡ್ತಾ ಇದ್ದೇವೆ, ಅಲ್ಲಿ ಕೆಲವು ಬಡವ ವಿದ್ಯಾರ್ಥಿಗಳು ಬರ್ತಿದ್ರು ನಮ್ಮಲ್ಲಿ. ಇಲ್ಲ ಸರ್ ನಮಗೆ ಫೀಸ್ ಕಟ್ಟಕ್ ಆಗುದಿಲ್ಲ, 2,000 ಸುದೇ ಕಟ್ಟಕ್ ಆಗುದಿಲ್ಲ ಅಂತ ವಿದ್ಯಾರ್ಥಿಗಳು ಅದಾರ ನಮ್ಮಲ್ಲಿ.
ಅವಾಗ ಸಾಹೇಬ್ರು ಒಂದ ಮಾತು ಹೇಳ್ತಿದ್ರು, ಇಲ್ಲ ಅದೇನೈತಿ ನನ್ನ ಖರ್ಚು ವೆಚ್ಚದಾಗ ನೀವು ಹಾಕೋರಿ, ನಾ ಕೊಡ್ತೇನೆ ಬಂದ್ ಅಂತೇಳಿ. ಅಂದ್ರೆ ಇಂಥ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಸಿಗಬೇಕಂದ್ರೆ ನಮ್ಮ ಅದೃಷ್ಟ. ಮತ್ತು ಅದ್ರಾಗೂ ನಾವು ಏನು 13 ಜನ ಅವರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅದು ನಮ್ಮ ಅದೃಷ್ಟ ಅಂತ ನಾ ಹೇಳ್ತೇನೆ. ಯಾಕಂದ್ರೆ ಅಂಥ ವ್ಯಕ್ತಿ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿರ್ಬೇಕು ಸಮಾಜಕ್ಕೆ. ಯಾಕಂದ್ರೆ ಯಾರು ಸಮಾಜಕ್ಕೆ ಮುಂದೆ ಬರುವಂಥ ವ್ಯಕ್ತಿಗಳಿಲ್ಲ ಇವತ್ತು. ಅವ್ರದ್ದು ಸಾಕಷ್ಟು ಉದ್ಯೋಗ ಐತಿ, ದೊಡ್ಡ ಉದ್ಯೋಗಸ್ಥರು ಅವರು, ಕೋಟಿಗಟ್ಟಲೆ ಅವ್ರದ್ದು ಐತಿ. ಅಂಥದ್ರಾಗ ಅವರು ಅದನ್ನ ಬಿಟ್ಟು ಸಮಾಜ ಉದ್ಧಾರ ಮಾಡಕ್ಕೆ ಬಂದಾರ ಅಂದ್ರೆ ಅದಕ್ಕೆ ನಾವೆಲ್ಲ ವಿಚಾರ ಮಾಡ್ಬೇಕಾಗೈತಿ ಇವತ್ತು. ಯಾಕಂದ್ರೆ ಬೇರೆ ಸಮಾಜ ನೋಡಿದಾಗ ಇವತ್ತು ನಮಗೆ ಖೇದ ಅನಿಸ್ತೈತಿ. ನಮ್ಮ ಸಮಾಜ ಏನಪ್ಪಾ ಇನ್ನ ಇಲ್ಲಿಗೆ ಐತಲ್ಲ, ಬೇರೆ ಸಮಾಜ ಇಷ್ಟು ಡೆವಲಪ್ ಆಗಿದಾವ ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ ಇವತ್ತು. ಈ ತಾವು ಕೂಡ ನೋಡ್ತಾ ಇದ್ರಿ, ಮಾರ್ಕೆಟ್ ಅಡ್ಡಾಡ್ತೀರಿ ನೀವು, ಇಲ್ಲಿ KLE ಸಂಸ್ಥೆ ನೋಡ್ಬೋದು, ಅಂಜುಮನ್ ಸಂಸ್ಥೆ ನೋಡ್ಬೋದು, ಯಾವ ರೀತಿ ಡೆವಲಪ್ ಆಗಿದಾವ. ನಾವು ಕೂಡ ಆ ಉದ್ದೇಶದಿಂದ ಇವತ್ತು ನಮಗೆ ಏನು ಬೇಕು, ನಮ್ಮ ಸಮಾಜಕ್ಕೆ ಏನು ಬೇಕಾಗೈತಿ, ನಮ್ಮ ಮುಂಬರುವಂಥ ವಿದ್ಯಾರ್ಥಿಗಳು ಏನದಾರಲ್ಲ, ಬಡ ವಿದ್ಯಾರ್ಥಿಗಳು, ಅವ್ರಿಗೇನು ಎಜುಕೇಶನ್ ಬೇಕಾಗೈತೆ ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಇಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅದಕ್ಕೆ ಇಲ್ಲೆಲ್ಲ ತಾವು ಮತದಾರ ಅಗದಿ ತಿಳುವಳಿಕೆ ಮತದಾರ ಅದಿರಿ. ತಾವು ಬಂದು 5ನೇ ತಾರೀಕು ದಿವಸ ಉದಯಿಸುವ ಸೂರ್ಯನ ಗುರುತಿಗೆ ತಾವು ಮತದಾನ ಮಾಡಿದ್ದಾದ್ರೆ ನಮ್ಮ ತಂಡ ವಿಜಯಶಾಲಿ ಆಕೈತೆ ಅಂತ ಹೇಳ್ತಾ ಇಲ್ಲಿ ನನಗೆ 2 ಮಾತಾಡೋಕೆ ಅವಕಾಶ ಕೊಟ್ಟದಕ್ಕೆ ತಮ್ಮೆಲ್ಲರೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರೂ ಒಂದಾಗಿ ಈ ಸಲ ಸೂರ್ಯನ ಗುರ್ತಿಗೆ ವೋಟ್ ಹಾಕೋನು. ನಮಗ ಮಲ್ಲೇಶಣ್ಣ ಸಿಂಧೇವ್ರು ಈಗ 18 ವರ್ಷದ ಹಿಂದೆ ನಮ್ಗೆ ವೋಟಿಂಗ್ ಕಾರ್ಡ್ ಮಾಡಿಸ್ಕೊಟ್ಟಿದ್ರ. ಇದೊಂದು ವೋಟಿಂಗ್ ಮಾಡ್ರಿ ನಂದು 7ನೇ ಸಲ ವೋಟಿಂಗ್ ಆಕೈತಿ ಸಮಾಜದಾಗ. ಹಿಂದ ಅಭಿವೃದ್ಧಿ ಆಗೋದಕ್ಕೂ ಈಗ ಆಗೋದಕ್ಕೂ ಸಾಕಷ್ಟು ನಾವು ಬದಲಾವಣೆ ಕಂಡೇವಿ. ಇನ್ನೂ ಅವ್ರಿಗೇನ್ ಕಡಿಮೆ ಇಲ್ಲ. ಅವ್ರ ಸಮಾಜದ ಕಲ್ಯಾಣಕ್ಕಾಗಿ ನಮ್ಗೆ ಹೆಂಗ ಸೂರ್ಯ ಚಂದ್ರ ನಮ್ಮ ಜೀವನಕ್ಕೆ ಬೇಕಲ್ಲ, ಅದೇ ತರ ನಮ್ಮ MN ಮೋರೆಯವರು ಸೂರ್ಯ ಇದ್ದಂಗ. ಅವ್ರಿಲ್ದ ನಮ್ಮ ಸಮಾಜ ಉದ್ಧಾರ ಆಗಾಕ ಒಂದು ದೊಡ್ಡ ಬಲಗೈ ಇದ್ದಂಗ. ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಶಕ್ತಿಯಾಗಿ ನಿಮ್ಮೆಲ್ಲರ ವೋಟು ಸೂರ್ಯನ ಗುರುತಿಗೆ ಹಾಕೋಣ ಇದೊಂದ್ಸಲ ಅಂತ ರೀತಿ ಹೇಳ್ತಂದ್ರೆ, ಒಂದು ನಾವು ಯಾವ ಜಾತಿ ವ್ಯವಸ್ಥೆ ಒಳಗೆ ನಮ್ಮ ಸಮಾಜ ವ್ಯವಸ್ಥೆ ಒಳಗೆ ಅದೇ ಅಂದ್ರೆ ಶಿಕ್ಷಣ ಕ್ಷೇತ್ರ, ಶಿಕ್ಷಣ ವಿದ್ಯಾಸಂಸ್ಥೆಗಳು ಇಂಪಾರ್ಟೆಂಟ್ ಇರ್ತಾವೆ. ಆ ರೀತಿಯಾಗಿ ಎಲ್ಲ ಸಮಾಜದೊಳಗೂ ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಸಮಾಜ ಈಗ ಮುಂದೆ ಹೋಗ್ತಾ ಇದೆ. ಆದರೆ ಇವತ್ತಿನ ದಿವಸ ಹಿಂಗಾಗಿದೆಯಲ್ಲ, LKG ಇಂದ ಬಂದವರು PG ವರೆಗೂ ಯೂನಿವರ್ಸಿಟಿ ಲೆವೆಲ್ ಮಕ್ಕಳಿಗೆ ಕಲಿಯೋ ಲೆವೆಲ್ ವ್ಯವಸ್ಥೆ ಮಾಡಿದ್ದಾರೆ. ಮೋದಿ ಸಾಹೇಬರು ಬಂದು 2011ರಿಂದ ಅವರ ಕಾರ್ಯ ಪ್ರಗತಿ ಪಥದಲ್ಲಿ ಚಾಲ್ತಾ ಇದೆ. ಆದರೆ ಇವತ್ತಿನ ದಿವಸ PUC ಅಲ್ಲಿ ಪರ್ಸೆಂಟೇಜ್ ಕಡಿಮೆ ಇದ್ದವ್ರಿಗೆ ಬೇರೆ ಕಾಲೇಜ್ನಾಗ ತಗೊಳ್ಳೋದಿಲ್ಲ. ಈ KCD, JSS ಇವೆಲ್ಲ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ತಗೊಳ್ಳೋದಿಲ್ಲ. ನಮ್ಮ ಮಕ್ಕಳಿಗೆ PUCಗೆ ಸಿಗ್ತಾ ಇದೆ. ಡಿಗ್ರಿ, BA, BCom, BSc, ಈಗ ಮತ್ತು PGನೂ MSc, MCom ಚಾಲು ಮಾಡಿದ್ದಾರೆ. ಆ ರೀತಿಯಾಗಿ ನಮ್ಮ ಮಕ್ಕಳು ಬೇರೆ ಕಡೆ ಹೋಗೋ ಜರುರತ್ತಿಲ್ಲ. ವಿದ್ಯಾವಂತರಾಗಿ ನಮ್ಮ ಸಮಾಜವನ್ನು ಮುಂದಿನ ಏಳಿಗೆಯಾಗಿ ಅವ್ರು ಶ್ರಮಿಸ್ತಾರ. ನಿಮ್ಗೆ ಯಾಕೆ ಎಲ್ಲ ಮಕ್ಕಳಿಗೆ ವಿದ್ಯಾ ದೊರಕ್ತೈತಿ. ಆ ರೀತಿಯಿಂದ ನಾವು ಸಮಾಜದಿಂದ ಒಂದಾಗೋಣ. ಆದ್ರೆ ಸಮಾಜದ ಚಾವಿ ಯಾರ ಕೈಯಾಗ ಕೊಡ್ಬೇಕು? ಒಂದು ವಜನ್ದಾರ ಕೈಯಾಗ ಕೊಟ್ರೆ ಅದು ನಡೀತೈತಿ. ಹಿಂಗಾಗಿ ಸಮಾಜನ ಆರಿಸ್ಬೇಕಾದ್ರೆ ಏನಿಲ್ಲ, ಯಾರಿಗೆ ಹಾಕಿದ್ರು ಒಂದು ಪ್ರಶ್ನೆ ಆಗೋದಿಲ್ಲ. ಒಮ್ಮೆ ಒಪ್ಪಿ ತಪ್ಪು ಮಾಡಿದ್ರಿ ಅಂದ್ರೆ ತಪ್ಪಾಗಿ ಹೋಗ್ಬಿಡ್ತೈತಿ. ಅದಕ್ಕೆ ವಜನ್ದಾರ್ ಕೈಯಾಗ ಚಾವಿ ಕೊಡಬೇಕು. ಅವರು ಅಗದಿ ಪ್ರಗತಿಯಲ್ಲಿ ನಡೆಸ್ತಾ ಇದ್ದಾರೆ. ಹೀಗೆ ರೀತಿ ಮುಂದೆ ರೀತಿ ನಾವು ಮಾಡ್ಬೇಕಂತಂದ್ರೆ ನಾಳೆ 5ನೇ ತಾರೀಕಿಗೆ ಎಲ್ಲರೂ ಸೂರ್ಯನ ಗುರುತಿಗೆ 15 ವೋಟ್ ಹಾಕಿ ಅವ್ರನ್ನ ಕೈ ಬಲಪಡಿಸೋಣ, ಸಮಾಜವನ್ನು ಮುಂದೆ ತರೋಣ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಸಂಜು ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರು ಹಾಗೂ ಅಧ್ಯಕ್ಷದ ಅಭ್ಯರ್ಥಿಗಳು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿರುವಂತಹ ಪ್ರಕಾಶ್ ಘಾಟಿಗೆ ಅವರು ಹಾಗೂ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಎಲ್ಲರೂ ವಿವರವಾಗಿ ಎಲ್ಲರೂ ಮಾತಾಡ್ದಾರ. ನಮ್ದು ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜದ ಒಂದು ಹೆಮ್ಮೆಯ ಅಂತಂದ್ರೆ ನಮ್ಮ ಅಧ್ಯಕ್ಷ MN ಮೋರೆ ಅವರು. ಅವ್ರ ಬಗ್ಗೆ ನಾವು ಯಾಕೆ ಹೇಳಬೇಕು ಅಂತಂದ್ರೆ, ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳ ಒಂದು ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತು ಕೊಡ್ತಾರವ್ರು. ಅವ್ರದೇ ಆದ ಸ್ವತಃ ಒಂದು ಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಅಲ್ಲಿ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ಬಂದ ಅವರು ಈಗ ಸುಮಾರು ಒಂದು 3ನೇ ಬಾರಿ ಅಧ್ಯಕ್ಷರಾಗಿ 4ನೇ ಬಾರಿ ಅಧ್ಯಕ್ಷರಾಗಿ ನಿಂತಿದ್ದಾರೆ. ಈಗ ನಮ್ಮ ಮರಾಠ ಎಷ್ಟು ಜನಸಂಖ್ಯೆ ಅದಾವಲ್ಲ, ಅವರಿಗೆ ಅಪಾರವಾದ ಬೆಂಬಲ ನಾವು ಕೊಡಾಕ್ತೇವೆ. ಈ ಚುನಾವಣೆ ಇವತ್ತೇನು ನಡೆಯಾಗ್ತದಲ್ಲ 5ನೇ ತಾರೀಕಿಗೆ, ಅದು ನೆಪಕ್ಕೆ ಮಾತ್ರ. ಈಗ ಅವರು ವಿಜಯಶಾಲಿ ಆಗಿಬಿಟ್ಟಾರ, ಅಷ್ಟು ಬೆಂಬಲ ಸಿಗಾಗ್ತೈತೆ ಅವ್ರಿಗೆ. ಹಾಗಾಗಿ ಮುಂದಿನ ದಿನಗಳಲ್ಲಿನೂ MN ಮೋರೆ ಅವರ ಒಂದು ಅಧ್ಯಕ್ಷ ಸ್ಥಾನದಲ್ಲಿನೇ ಆ ಒಂದು ನಮ್ಮ ಹಿರಿಯರು ಕಟ್ಟಿರ್ತಕ್ಕಂಥ 137 ವರ್ಷದ ಹಿಂದಿನ ಸಂಸ್ಥೆ ಇವತ್ತು ನಮ್ಮ ಮೋರೆಯವ್ರ ಕೈಯಾಗ ಸಿಕ್ಕೈತಪ್ಪ ಅಂತಂದ್ರೆ ನಾವು ಭಾಗ್ಯಶಾಲಿಗಳು.
ಯಾಕಪ್ಪ ಅಂತಂದ್ರೆ ಶಿಕ್ಷಣಕ್ಕಾಗಿ ಭಾಳ ಒತ್ತು ಕೊಡತ್ತಾರ ಅವ್ರು. ಹಾಗಾಗಿ ಈಗ ಮುಂದಿನ ದಿನಗಳನ್ನು ಅವ್ರಿಗೆ ನಾವು ಅಧ್ಯಕ್ಷ ಸ್ಥಾನ ಅವರೇ ಆಗ್ತಾರ. ಈಗ ನಮ್ಮ 15 ಜನನು ಈ ಸಲ ನೀವು ಸೂರ್ಯನ ಗುರುತಿಗೆ ಒಂದು ಮತವನ್ನು ಕೊಟ್ಟು ನಮ್ಮ ಅಧ್ಯಕ್ಷರ ಕೈಯನ್ನು ಬಲಪಡಿಸಬೇಕು. ಹಾಗೂ ನಿಮಗೆ ನಾ ಮತ್ತೊಂದು ಏನು ಈಗ ನಾ ಇಷ್ಟು ಮಂದಿ ನೀವು ಅದಿರಿ ಹೆಣ್ಮಕ್ಳು, ಇದ್ರಾಗ ಎಷ್ಟು ಮಂದಿ ನಿಮ್ಮ ಮಕ್ಕಳು ನಮ್ಮ ಸ್ಕೂಲಿಗೆ ಬರ್ತಾರ ಗೊತ್ತಿಲ್ಲ. ಬರ್ತಾರ. ಈಗ 5ನೇ ತಾರೀಕಿಗೆ ನೀವು ಓಟ್ ಹಾಕಕ್ ಬರ್ತಿರಲ್ಲ, ನಮ್ಮ ಚಿತ್ರಣ ನೋಡ್ರಿ ನೀವು ಏನೇನಾಗೈತೆ, ನಮ್ಮ ಅಧ್ಯಕ್ಷರ ಏನೇನ್ ಮಾಡ್ಯಾರ ಏನೇನಿಲ್ಲ. ನಮ್ಮ ಕಡೆ ಬರ್ತಿದ್ರ ಇಂಗ್ಲಿಷ್ ಮೀಡಿಯಂ. ನಾವು ಅಧ್ಯಕ್ಷರು ಬಂದಾಗ ಒಂದು ಕೇವಲ 30-40 ಹುಡುಗರು ಇದ್ರ ಇಂಗ್ಲಿಷ್ ಮೀಡಿಯಂಗೆ, 13 ಹುಡುಗರು ಇದ್ರ ಅಧ್ಯಕ್ಷರು ಬಂದಾಗ. ಬರ್ತಾ 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 ಇವತ್ತು ನಮ್ಮ ಕಡೆ ಸೀಟ್ ಇಲ್ಲ ಅನ್ನುವಂತ ಪರಿಸ್ಥಿತಿ ಬಂದೈತಿ. ಇವತ್ತು 200 ಮ್ಯಾಗ ದಾಟ್ಯಾವ್ರಿ. 1ನೇ ತಲೆಯಿಂದ ಹಿಡಿದು SSLC ವರೆಗೆ ಇಂಗ್ಲಿಷ್ ಮೀಡಿಯಂ. ನಮ್ಮ ಹೆಣ್ಮಕ್ಳ ಬ್ಯಾರೆ ಸಂಸ್ಥೆ ಹೋಗಿದ್ರೆ ಇಲ್ಲೇ ನಮ್ಮ ಮಲ್ಲಸರ್ಜ ವ್ಯಾಯಾಮ ಶೈಲಿ ಪ್ರೆಸೆಂಟೇಷನ್ ಸ್ಕೂಲಿಗೆ ನಮ್ಮ ಅಡ್ಮಿಷನ್ ನಮ್ಮ ಹುಡುಗನ ಆಗ್ಬೇಕಪ್ಪ ಅಂತಂತೇಳಿ ಅದನ್ನ ನಮ್ಮ ಅಧ್ಯಕ್ಷರು ನಾವು ಹೇಳ್ತಿದ್ದೀವಿ. ನಾವು ಅವ್ರ ಕೂಟ ನಾವು ಕೆಲಸ ಮಾಡಿ 6 ವರ್ಷ. ಈ ಸಲ ನಮಗೆ ಅನುಕೂಲ ಇಲ್ಲ, ಅಲ್ಲೇ ನಮಗೆ ಅಧ್ಯಕ್ಷರು ನಾವು ಅವ್ರ ಬೆನ್ನ ಆಗಿ ನಿಂತೇವೆ. ನಾವು ಹೇಳ್ತಿದ್ದೀವಿ ಅಧ್ಯಕ್ಷರ ಇಂಗ್ಲಿಷ್ ಮೀಡಿಯಂ ನಾವು ಭಾಳ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅವಾಗ ಅಂತ ಇಂಪ್ರೂವ್ಮೆಂಟ್ ಮಾಡ್ಬೇಕಂತಂದ್ರೆ ಅಲ್ಲಿ ಶಿಕ್ಷಕರು ಆ ಲೆವೆಲ್ ತಗೋಬೇಕಂತ ಹೇಳಿ ಅಧ್ಯಕ್ಷರು ಎಲ್ಲಾ ಟೀಚರ್ಸ್ಗಳು ಇಂಗ್ಲಿಷ್ನ್ಯಾಗ ಮಾತಾಡೋಂಥವ್ರಿಗೆ 15ರಿಂದ 20 ಸಾವಿರ ರೂಪಾಯಿ ಪೇಮೆಂಟ್ ಕೊಟ್ಟು ಅವ್ರನ್ನ ತರಿಸಿ ಇವತ್ತು ನಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಲ್ಲಾದ್ರಾಗೂ ಮುಂದೈತಿ. ಅದಕ್ಕೆ ಕಾರಣ ನಮ್ಮ MN ಮೋರೆ ಅವರು. ಹಾಗಾಗಿ ನಿಮ್ಮ ಮಕ್ಕಳಿಗೂ ಮುಂದಿನ ಸಲ ನಮ್ಮ ಇಂಗ್ಲಿಷ್ ಮೀಡಿಯಂ ಹಚ್ಚಿ ಮುಂದೆ ಅವ್ರಿಗೆ ಅವ್ರ ಭವಿಷ್ಯನೂ ಅಲ್ಲೇ ಆಗಬೇಕನ್ನುವಂತ ಒಂದು ಮಾತೈತಿ. ಹೀಗಾಗಿ ದಯಮಾಡಿ ಎಲ್ಲರೂ ಮುಂದಿನ 5ನೇ ತಾರೀಕಿಗೆ ಬರುವಂತ ಚುನಾವಣೆ ಎಲ್ಲ ಮಹತ್ವದ ಚುನಾವಣೆ. ನಾ ಹೇಳೇನಲ್ಲ, ಈ ಚುನಾವಣೆ ನಾವು ಒಬ್ಬರಿಗೆ 15 ವೋಟ್, ಒಬ್ರು ಒಳಗೆ ಹೋದ್ರಿ ಅಂತಂದ್ರೆ 15 ವೋಟ್ ಇರ್ತಾವ. 15 ವೋಟುನು ಸೂರ್ಯನ ಚಿಹ್ನೆಗೆ ಒತ್ತಿ ನಮ್ಮ MN ಮೋರೆ ಅವರ ಭರ್ಜರಿ ಗೆಲುವು ನಾವು ಸಾಧಿಸ್ಕೊಡ್ತೇವೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಾ ಹೇಳಿ ನನ್ನ ಮಾತು ಮುಗಿಸ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ, ತಾಯಂದಿರೇ ಮತ್ತು ಅಕ್ಕ ತಂಗಿಯರೇ, ಈ ಭಾಗದ ಯುವಕರೇ, ಇವತ್ತ ನಾವೆಲ್ಲ ಕೂಡಿದ್ದು ನಮ್ಮ ಸುನಿಲ್ ಬರಿ ಅವರು ತಮಗೆಲ್ಲ ಹೇಳಿದ್ದಾರೆ. ಮರಾಠ ವಿದ್ಯಾಪ್ರಸಾರಕ ಮಂಡಲದ ಚುನಾವಣೆಗೋಸ್ಕರ ತಮ್ಮಲ್ಲಿ ಒಂದು ಮೀಟಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿದ್ವಿ. ಅವರೆಲ್ಲ ಪಾಪ ಇದು 2ನೇ ಸಲ ನಿಮ್ಗೆ ಈ ಹಾಲ್ ಆಗೋದು 2ನೇ ಸಲ. ಇದು ಮೋಸ್ಟ್ಲಿ ನಮ್ಗೆ ಲೆಕ್ಕ ಐತ್ರಿ. ಯಾಕಂದ್ರೆ ಆ ಸಲ ಇಲೆಕ್ಷನ್ ಮಾಡಿದ್ವಿ, ಆರಿಸೋದು, ಮತ ಮಾಡಿದ್ವಿ, ದೇವರ ಮುಂದೆ ಹನುಮಂತ ದೇವರು ಪವಾಡ ಕೇಳಿದ್ರು. ಈಗ ಸವಿಸ್ತಾರವಾಗಿ ಎಲ್ಲ ಹೇಳಿದ್ರು. ಅಲ್ಲೇ ಆಶೀರ್ವಾದ ತಗೊಂಬಂದಿವಿ. ಮೋಸ್ಟ್ಲಿ ನೀವೆಲ್ಲ ಕೂಡಿದ್ದ ಹುಮ್ಮಸ ನೋಡಿದಾರ. ಮೋಸ್ಟ್ಲಿ ನಾವು ಅಗದಿ ಇದರಲ್ಲಿಂದ ಹೆಚ್ಚಿನ ಮತದಿಂದ ಅಂತರದಿಂದ ಆರಿಸಿ ಬರ್ತೇವೆ ಅಂತೇಳಿ ನೀವೆಲ್ಲ ವಿಶ್ವಾಸ ತೋರಿಸಿದ್ರಿ. ಇವತ್ತು ನಾವು 3 ಸಲ ಯಾಕೆ ಇಲೆಕ್ಷನ್ ನಿಂತೀವಿ ಅಂತೇಳಿ ತಮಗೂ ಕಲ್ಪನೆ ಬರ್ಬೋದು. ಮತ್ತು ನಮ್ಮ ಅಪೋಸಿಷನ್ದವರು ತಮಗೆ ಹೇಳ್ಬೋದು, ಅವರೇ ಇರ್ಬೇಕನ್ರಿ ಅಲ್ಲಿ ಹಂಗೆ ಹೇಳ್ತಾರೆ. ನಾವೇ ಯಾಕೆ ಇರ್ಬೇಕನ್ನೋ ಸಾತ ಅಂದ್ರೆ ನಮ್ಮಲ್ಲಿ ಭಯಂಕರ ಬಡವ ವಿದ್ಯಾರ್ಥಿಗಳಿದ್ದಾರೆ. ಇವ್ರು ಹೇಳಿದಂಗೆ ನಾನು ಕೆಲವೊಂದು ಫೀಸ್ ದಾನ ಕೊಡ್ತಾನೆ, ಅವ್ರು ಬರ್ತಾನೆ ನೋಡ್ಲಾರಿಕೆ. SSLC ಆದ ಕೂಡಲೇ ನಮ್ಮ ಹುಡುಗರು ಫೇಲ್ ಆದ ಕೂಡಲೇ ಅವ್ರ ತಂದೆ ತಾಯಿಗಳು ಹೊಲ ಅಲ್ಲೇ ಇದಕ್ಕೆ ಕೆಲ್ಸಕ್ಕೆ ಹಚ್ಚಿ ಬಿಡೋರು, ಇಲ್ಲ ಗೌಂಡಿ ಕೆಲಸ ಇಂಥ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗೋರಿ. ಅವೆಲ್ಲ ನೋಡ್ಕೊಂಡು ನಾವೇನು ವಿಚಾರ ಮಾಡಿದ್ವಿ ರೀ, ಒಂದು 8-9 ತಿಂಗಳ ಹಿಂದ್ಗಡೆ ಯಾಕೆ ನಾವು ಒಂದು ITI ಕಾಲೇಜ್ ಮಾಡಬಾರ್ದು, B.Ed ಯಾಕೆ ಮಾಡಬಾರ್ದು. ನಮ್ಮ ಬಡ ಹುಡುಗರಿಗೆ SSLC ಫೇಲ್ ಆದರೂ ಒಂದು ರೂಲ್ ಇದೆ, SSLC ಫೇಲ್ ಆದರೂ ಅವ್ರಿಗೆ ITI ಹಚ್ಚಿದ್ರೆ ಸುಮಾರು 20,000 ರೂಪಾಯಿ ಪಗಾರ ಸಿಗ್ತತ್ರಿ ಅವ್ರಿಗೆ. ಎಲ್ಲ ಇಷ್ಟೆಲ್ಲ ಹುಡುಗರು ಹೊರಗೆ ಹೋದ್ರ ಬದಲಿ ಇದೊಂದು ವಿಚಾರ ಮಾಡೋಣ ಅಂತೇಳಿ ನಾವು ಸಂತೋಷ್ ಲಾಡ್ ಅವರು ಎಲ್ಲರಿಗೂ ಭೇಟಿ ಆಗಿದ್ವಿ. ಅಂದ್ರೆ ಹಿಂಗೆ ಮಾಡೋಣ ಅಂತೇಳಿ ಅವ್ರು ಫಸ್ಟ್ ನಾವು ಜಾಗ ಬೇಕಾಯ್ತು. ಅದು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಪ್ರಕಾರ 5 ಕೋಟಿ ರೂಪಾಯಿ ಇದೆ. ಅದು ಇವತ್ತು ಮಾರ್ಕೆಟ್ ಬೆಲೆ 5 ಕೋಟಿ, ಗೌರ್ಮೆಂಟ್ ಬೆಲೆ ಪ್ರಕಾರ 1,15 ಲಕ್ಷ ಇದೆ. ಅದಕ್ಕೆ ನಾವೇನು ಮಾಡಿದ್ದೀವಿ, 10% ಮೊದಲು ತುಂಬಿ ಅದನ್ನ ಸೈಟ್ ಬುಕ್ ಮಾಡಿದ್ವಿ. ಅದಕ್ಕೂ ಭಯಂಕರ ಕಾಂಪಿಟೇಷನ್ ಐತ್ರಿ. ಎಲ್ಲ ದೊಡ್ಡ ಮಂದಿ ಅದು ನಮ್ಗೆ ಬೇಕಂತ ಕೊಟ್ಟರು. ಸಂತೋಷ್ ಲಾಡ ಇರೋದ್ರಿಂದ ಅದನ್ನ ನಮ್ಗೆ ಕೊಡಂತೆ DC ಅವ್ರಿಗೆ ನಮ್ಗೆ ರಿಸರ್ವ್ ಮಾಡಿಸಿದ್ರು. ಅವಾಗ ಅದಕ್ಕೂ ಕ್ಯಾಬಿನೆಟ್ದಾಗಿಟ್ಟು ಪಾಸ್ ಮಾಡುವಂಥ ವ್ಯವಸ್ಥೆ ಬಂತು. ಸ್ವಲ್ಪ ನೀವೆಲ್ಲ ತಡ್ಕೋಬೇಕಂತಂದ್ರು. ಆಯ್ತು ಸರ ನಾವು ತಡ್ಕೊತೇವಣ್ಣ, ನೀವು ನಮಗೆ ಒಟ್ಟು ಅದನ್ನ ಮಾಡಿಕೊಡ್ರಿ. ನಮ್ಮ ಸಮಾಜ ಅವ್ರಿಗೂ ಗೊತ್ತಿದೆ, ನಮ್ಮ ಬಡ ಸಮಾಜ ಇದೆ ಅಂತ. ಅವರು ಮರಾಠರಲ್ಲಿ, ಅವ್ರಿಗೂ ಒಂದು ಹರಡು ವ್ಯವಸ್ಥೆ ಗೊತ್ತಿದೆ. ಅದಕ್ಕೆ ಏನು ಮಾಡಿದ್ವಿ, ಕ್ಯಾಬಿನೆಟ್ದಾಗ ಇಟ್ಟ ಬರೀ ಅದನ್ನ 11 ಲಕ್ಷಕ್ಕೆ ಮಾಡ್ಕೊಂಬಂದಿವ್ರಿ. ಅಂದ್ರೆ 1,03 ಲಕ್ಷ ನಮಗೆ ಅಲ್ಲೇ ಇದು ಸಿಕ್ತು, ಬೆನಿಫಿಟ್ ಸಿಕ್ತ್ರಿ. ಆಮ್ಯಾಗ ಈಗ ಹೊಳ್ಳಿ ಮಾಡ್ಬೇಕಲ್ಲ, ಮತ್ತೇನು ಮಾಡ್ಬೇಕು, ಸಂತೋಷ್ ಅವ್ರನ್ನ ಕರೆಸಿದ್ವಿ. ಅದು ಸೈಟ್ ಕೊಟ್ಟಿದ್ದು ಇದನ್ನ ಮಾಡ್ಲಿಕ್ಕೆ.
ಅವಾಗ ಸಂತೋಷ್ ಲಾಡೋರ್ ಅಂದ್ರೆ ನಮಗೆ ಇದಣ್ಣ ದೊಡ್ಡ ಅಮೌಂಟ್ ಆಕತಿ ITI ಕಾಲೇಜ್ ಮಾಡಕ್ಕೆ ಹೆಂಗೆ ಮಾಡೋದು? ಇಲ್ಲ ನಾ ಶಿವಪಾಲು ನಾ ಕೊಡ್ತಾನೆ 1,25,00,000 ಅವ್ರು ಒಬ್ಬರೇ ಕೊಡ್ತಾ ಇದ್ದಾರೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ. ಆಮ್ಯಾಗ ಹುಡುಕಿಯವರು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಭೇಟಿ ಆದ್ವಿ. ನನ್ನ ಕಡೆ ಏನು ಬ್ಯಾಗ್ ಇರ್ಬೇಕತಿ ನಾನು ಕೊಡ್ತೀನಿ ದುಡ್ಡು ನನ್ನ ಫಂಡ್ ಕೊಡ್ತೇನೆ ಅಂದರು. ನಾನು 25 ಲಕ್ಷ ತಾಳು ಕೊಟ್ರೆ ನಾ ತೊಗೊಳಂಗಿಲ್ಲ ರೀ ಅಂತ ಹೇಳಿದೆ. ಆಯ್ತು ಕೊಡ್ತೇನೆ ಅಂತ ಹೇಳ್ಯಾರಿ. ಆಮ್ಯಾಗ ನಮ್ಮ ಸಜ್ಜೆ ಜಾರಿಗಳು ಅವರು ನನ್ನ ಜೊತೆಗೆ ಸುಮಾರು 40 ವರ್ಷದಿಂದ ಒಡನಾಟ ಇದೆ. ಅವ್ರಿಗೂ ಅಣ್ಣ ನೀವು ಒಂದು ಅಂದ್ರೆ ನಾವು ಸಾವುಕಾರ ಅಂತೇವ್ರಿ. ಸಾವುಕಾರ ನೀವು ಒಂದು ನಮ್ಮ ಬಡ ಸಮಾಜ ಇದೆ, ಮರಾಠರಿಗೆ ಏನು ಮಾಡಿಲ್ಲ, ಒಂದು 50 ಲಕ್ಷ ಕೊಡು ಅಂದ್ಕೊಳ್ಳಿ. ಆಯ್ತು PS ಹೇಳ್ತಾನೆ ಕೊಡು ಅಂತಾರೆ. ಎಲ್ಲ ಕೊಟ್ಟು ಬಂದೇವ್ರಿ. ಅರವಿಂದ್ ಬೆಲ್ಲದವರು 50 ಮಟ್ಟ ಕೊಡ್ಬೋದು ಅಂತ ಭರವಸೆ ಇಟ್ಕೊಂಡೇವಿ. ಜಕ್ಕಪ್ಪನವ್ರು 10 ಲಕ್ಷ ಕೊಟ್ಟಿದ್ದಾರೆ. ಎಲ್ಲ ಕಾರ್ಪೊರೇಟರ್ ಕೊಡೆ ಪ್ರಕಾಶ್ ಘಾಟಿಗೆ ಅವರು, ಶಂಕರ್ ಶೇಖೆ ಅವರು, ಮಯೂರ್ ಮೌರ್ಯ ಅವರು, ಮತ್ತು ಜ್ಯೋತಿ ಮೇಡಮ್ ಮೇಯರ್ ಅವರು ಎಲ್ಲರೂ ಕೂಡ 40 ಲಕ್ಷ ಅವತ್ತ ಅಲ್ಲೇ ಪಾಪ ಎಲ್ಲ ಲೆಟರ್ ಕೊಟ್ಟಾಬಿಟ್ಟಿವಿ. ಸುಮಾರು 3 ಕೋಟಿ ರೂಪಾಯಿ ನಾವು ITI ಕಾಲೇಜು ಹಾಸ್ಟೆಲ್ ಖರ್ಚು ಮಾಡ್ಬೇಕಂತ ಇಟ್ಕೊಂಡ ಅವತ್ನಾಗ 3 ಕೋಟಿ ರೂಪಾಯಿ ನಮಗೆ ಹೊರಗಡೆನೇ ಬರ್ತಾ ಇದೆ. ಆ ಉದ್ದೇಶ ಇಟ್ಕೊಂಡು ನಾವು ಡಿಸಾಲ್ವ್ ಮಾಡಿಬಿಟ್ವಿ. ಬೇಡಪ್ಪ ಮತ್ತು ನಮಗೆ ನಿಂದ್ರಾಕ್ ಬರೋಲ್ಲ. 2 ವರ್ಷ ಆದ್ಮೇಲೆ 2 ಸಲ ಆದ್ಮೇಲೆ ನಿಂದ್ರಾಕ್ ಬರೋಲ್ಲ. ಅದಕ್ಕೆ ನಿಮಗೆ ಬಂದು ಹೇಳ್ತಾರ ಅಪಪ್ರಚಾರ ಮಾಡ್ತಾರೆ. ಅವ್ರು ಮತ್ತೆ ನಿಂತಾರ್ರಿ ಅವ್ರಿಗೆ ಬೇಕಾದ ನನಗೇನು ಬೇಕಾಗಿಲ್ರಿ. ನಮಗೆ ಸಾಕಷ್ಟು ಉದ್ಯೋಗ ಅದಾವ. ಈ ನಮ್ದು ಹೆಂಗೆ ಕಾಲೇಜ್ ಅದಕ್ಕಿಂತ ದೊಡ್ಡ ಕಾಲೇಜ್ ನಂದಿದೆ. ಸುಮಾರು ಹುಡುಗರು ನಲ್ಲಲ್ಲಿ ಓದ್ತಾರೆ. ಅದು ಒಂದೇ ಉದ್ದೇಶನ ಮಾಡಿಕೊಟ್ರೆ ನಮ್ಮ ಬಡವ ಮಕ್ಕಳಿಗೆ ಚಲೋ ಆಗತಿ. ನಮ್ಮ ಮಕ್ಕ ನೋಡಿ ಅಂದ್ರೆ ಇವತ್ತು 10,000 ರೂಪಾಯಿ ಕೊಡೋ 20,000 ಕೊಡ್ತಾರೆ. ಆ ಉದ್ದೇಶ ಇಟ್ಕೊಂಡ ನಾವು ಡಿಸಾಲ್ವ್ ಮಾಡಿ ಬಡ ಮಕ್ಕಳಿಗೆ ಮಾಡೋಣ ಅಂತೇಳಿ ಉದ್ದೇಶಪೂರ್ವಕವಾಗಿ ನಾವು ಡಿಸಾಲ್ವ್ ಮಾಡಿ ಇಲೆಕ್ಷನ್ಗೆ ಬಂದಿದ್ದೇವೆ. ಆ ಪ್ರಕಾರ ಒಬ್ಬರಿಗೆ 15 ಓಟ್ ಬರ್ತಾವ್ರಿ. 15 ಓಟು ಸೂರ್ಯನ ಚಿನ್ನಕ್ಕೆ ಅಂದ್ರೆ ಒಬ್ಬರೇ 15 ಓಟ ಅಂದ್ರೆ ಒಂದ ಹಾಕಿ ನೀವು ಬರೋಂಗಿಲ್ಲ. ಎಲ್ಲರಿಗೂ 15 ಓಟು ಹಾಕೊಂತ ಬರಬೇಕು. ಎಲ್ಲಿ ಸೂರ್ಯನ ಚಿನ್ನ ಇರ್ತೈತಿ ಅಲ್ಲಿ ಓಟ್ ಹಾಕ್ರಿ. ಅಂದ್ರೆ ಸಮಾಜ ಬೆಳಿತೈತಿ. ನಮ್ಮಂಥವ್ರಂತಲ್ಲ ಒಟ್ಟದ ಅಲ್ಲಿ ಉದಾರ ಭಾವನೆ ಇದ್ದವ್ರು ಬೇಕ್ರಿ. ಯಾಕಂದ್ರೆ ಹುಂಡಿ ತುಂಬೈತಲ್ಲಿ ಹುಂಡಿ ಹೆಂಗ್ ಹೊಡಿಬೇಕಂತ ಬೇರೆದವ್ರ ವಿಚಾರ, ನಮ್ದು ಆ ವಿಚಾರ ಇಲ್ಲ. ಹುಂಡಿ ಹೆಂಗ್ ತುಂಬಿಸ್ಬೇಕನ್ನೋ ವಿಚಾರ ನಮ್ದು ಇರ್ತದೆ. ಅದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿದ್ರೆ ನಾವು ಆರಿಸ್ ಬರ್ತೇವಿ. ಆರಿಸ್ ಬಂದ್ಮ್ಯಾಗ ನಿಮ್ಮದು ಏನು ಕುಂದು ಕರ್ತಿಕ ಕೆಲವೊಂದು ಹೇಳಿದ್ರಿ ನಮ್ಮ ವೋಟಿಂಗ್ ಇಲ್ಲ ಅವೆಲ್ಲ ಅಂತ. ವೋಟಿಂಗ್ ಈ ಸಲ ಯಾಕೆ ಮಾಡಲಿ, ಈ ಸಲ ಮಾಡಿದೆವು. ಸುಮಾರು 1,000 ಅಪ್ಲಿಕೇಶನ್ ಅವರಿಗೆ ಬಂದಾವು. ನಾವು 2023 ಇಲೆಕ್ಷನ್ ಪ್ರಕಾರ ಮಾಡೋದು ಅಂತ ತಿಳ್ಕೊಂಡು ಅನೌನ್ಸ್ ಮಾಡಿದ್ವಿ. ಅನೌನ್ಸ್ ಮಾಡಿದ ಕೂಡಲೇ ಏನಾಯ್ತು ರೀ, ಅದು ವೋಟಿಂಗ್ ಯಾರನ್ನ ಹೆಸರು ಹಾಕ್ಬೇಕಾಯ್ತು ಪೆಂಡಿಂಗ್ ಉಳಿದು. ಈಗ ಇಲೆಕ್ಷನ್ ಆಗ ನಾವರ ಬರಲಿ ಅವ್ರ ಬರಲಿ ಹರೀಶ್ ಬಂತೀವಿ ಅಂದ್ರೆ ನಿಮ್ದು 2 ತಿಂಗಳದಾಗ ಎಲ್ಲರದು ಮೆಂಬರ್ಶಿಪ್ ಮರಾಠ ವಿದ್ಯಾಪ್ರಸಾರಕ ಮಂಡಳ ಮಾಡಿಕೊಡ್ತೇವೆ ಅಂತೇಳಿ ಈ ಸಭೆ ಮುಖಾಂತರ ತಮಗೆ ಭರವಸೆ ಕೊಡ್ತಾರೆ. ಅದಕ್ಕೆ ಯಾರು ತಪ್ಪಿಸ್ಬೇಡ್ರಿ, ಯಾವ ಕೊಡ್ಬೇಡ್ರಿ ಹೇಳ್ತಾರೆ. ಅವರು ನಿಮ್ಮಲ್ಲೇ ಇಲ್ಲೇ ಇರೋವ್ರಿ ಹೇಳ್ತಾರ್ರಿ. ಅಲ್ಲೇ ದುಡ್ಡು ಹಾಕೋರ್ ಬೇಕ್ರಿ, ದುಡ್ಡು ಹೊಡೆಯೋರು ಬೇಡ್ರಿ. ಅಲ್ಲಿ ದುಡ್ಡು ಹಾಕೋರ್ ಬೇಕು. ಆ ಕೆಪಾಸಿಟಿ ನಮ್ಮ ಆಡಳಿತ ಮಂಡಳಿ ಕೊಟ್ಟಿದೆ. ಹಿಂದಾದ್ರೂ ನಾವು 6 ವರ್ಷ ಮಾಡಿದ್ರೆ ನನಗೆಲ್ಲ ನಾ ಏನ್ ಹೇಳ್ತೇನೆ, ನಮ್ಮ ಎಲ್ಲಾ ಡೈರೆಕ್ಟರ್ಗಳು ಸದಸ್ಯರು ಇಲ್ಲ ಅವ್ರು ಏನ್ ಮಾಡ್ತಾರೆ ಚಲೋ ಮಾಡ್ತಾರೆ ಪಾಪ ಸುಮ್ಮನೆ ಕೊಟ್ಟಿರ್ತಿದ್ರು. ನಾವು ಒಳ್ಳೆ ನಿರ್ಣಯ ತಗೋತಿದ್ವಿ. ಅದಕ್ಕೆ ಎಲ್ಲರೂ ನನಗೆ ಬೆಂಬಲಿಸ್ತಿದ್ರು. ನಾವು ಅಲ್ಲಿ ಬರೋಕೆ ಕಾರಣ 2011 ನಾವು ಹೋಟೆಲ್ ಕೊಂಡು ಆರಾಮಿದ್ವಿ. ಇಲ್ಲಿ ಅದಾರು ಕೂತಾರ ನೋಡ್ರಿ ಶಿವಾಜಿ ಘಾಟಿಗೆ. ಅವ್ರು ಬಂದ ನೀವು ಬರ್ಬೇಕ ಮರಾಠ ಸಮಾಜಕ್ಕೆ ಸಂತೋಷ್ ಲಾಡಿಗೆ ಭೇಟಿ ಆದ್ರಿ. ಸಂತೋಷ್ ಲಾಡೋರು ಇಲ್ಲ ಹೋಗಿ ನೀವು ಸಮಾಜದ ಕೆಲಸ ಮಾಡ್ಬೇಕಂದ್ರೆ, ಯಾಕಂದ್ರೆ ನಮಗೂ ಸಾಕಷ್ಟು ಕೆಲಸ ಸುಮಾರು ಥಿಯೇಟರ್ ಅವ, ಹೋಟೆಲ್ ಇದೆ ರೀ, ಏನೇನೋ ಜಗ್ಗಿ ಉದ್ಯೋಗವ. ನಾವು ಒಬ್ಬನೇ ಮಗ ಒಬ್ಬ ಡಾಕ್ಟರ್ ಅದನ್ರಿ, ಅವು ಬೇರೆ ಕಡೆ ಇದ್ದ. ಈಗ ಎಲ್ಲ ಡಾಕ್ಟ್ರಿಗೆ ಬಿಡಿಸಿ ಇಲ್ಲಿ ಕರ್ಕೊಂಡ್ಬಂದೆ ಅವ್ನು ನನ್ನ ಉದ್ಯೋಗ ನೋಡ್ಕೊಪ್ಪ ಅಂತ ಹೇಳಿ. ಅದಕ್ಕೆ ಇಷ್ಟೆಲ್ಲ ಮಾಡಿದ್ದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡ್ರಿ. ಇನ್ನೂ ಮರಾಠ ಸಮಾಜ ಉನ್ನತ ಮಟ್ಟಕ್ಕೆ ನಮ್ಮನ್ನೆಲ್ಲ ನೋಡ್ಬೇಕು. ನಮ್ಮ ಮರಾಠ ಸಮಾಜ ಹುಡುಗರನ್ನ ನಮ್ಮ ಮರಾಠ ಸಮಾಜ ನೋಡ್ಬೇಕು. IAS IPS ಮಾಡುವಂತ ಇದನ್ನ ಇಟ್ಕೊಳ್ಳ್ರಿ. ಇನ್ನೂ ಸಂತೋಷ್ ಲಾಡ್ ಅವ್ರು ಭರವಸೆ ಕೊಟ್ಟಾರೆ. 10 ಎಕರೆ ಜಗತ್ತು ಸ್ವಲ್ಪ ಒಂದು 15-20 ಕಿಲೋಮೀಟರ್ ದೂರ. ಅದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಮಾಡೋಣ ನನ್ನ ಕಡೆಯಿಂದ ಏನು ಸಹಾಯಕತೆ ಮಾಡ್ತೇನೆ ಅಂತ ಹೇಳ್ಯಾರೆ. ಅದಕ್ಕೆ ನಾವು ಎಲ್ಲರೂ ಕೈ ಜೋಡಿಸ್ತೇವೆ. ಕೈ ಜೋಡಿಸಿ ಅವನ್ನ ಎಲ್ಲ ಏನು ಸಮಾಜದ ಆಸೆ ಎಲ್ಲ ಈಡೇರಿಸೋಣ ಅಂತ ಹೇಳಿ ಕೇಳ್ಕೊಂತ ಈ ಮಾತಾಡೋಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿ ಹೊಂದಿಸ್ಬೇಕಂದ್ರೆ ಮನೆಯ ಮೆಂಬರ್ಸ್ನ ಕೂಡಿಸಿ ಕರ್ಕೊಂಡು ಹೋಗ್ಬೇಕಂದ್ರೆ ಅಷ್ಟು ಕಷ್ಟ ಇರ್ತೈತಿ. ಅಂತಾದ ಸಮಾಜ ಬೆಳವಣಿಗೆ ನೋಡ್ಕೊಂಡ್ರೆ ಸಮಾಜದೊಳಗೆ ಎಲ್ಲಾರನ್ನೂ ಹೊಂದಾಣಿಕೆ ಮಾಡ್ಕೊಂಡ್ರೆ ಸಮಾಜದೊಳಗೆ ಎಲ್ಲಾರನ್ನೂ ಒಗ್ಗೂಡಿಸಿ ಅದನ್ನ ಬೆಳವಣಿಗೆ ತರಬೇಕಂದ್ರೆ ಭಾಳ ಕಷ್ಟ ಅದ. ಮೊದಲು ಈ ರೀತಿ ಏನು ಇದ್ರಿಕಿಲ್ಲ. ಇನ್ನೂ ಇದು ಪ್ರಚಾರವಾಗಿ ಸಮಾಜದೊಳಗೆ ಏನಾಗೋದು ಅಂತ ಗೊತ್ತಾಗತೈತಿ. ಮೊದಲು ಅದು ಏನು ಇದ್ರಿಕಿಲ್ಲ. ಸಮಾಜದೊಳಗೆ ಏನು ಅಕ್ಕತ್ತಂದು ಗೊತ್ತಿರಲಿಲ್ಲ, ಒಂದು ಮೀಟಿಂಗ್ ಗೊತ್ತಾಗಿಲ್ಲ, ಒಂದು ಎದಕ್ಕೂ ಕರಿತಿರ್ಕಿಲ್ಲ.
ಇವಾಗ ಪ್ರತಿಯೊಬ್ಬರಿಗೂ ಒಂದು ಡೀಟೇಲ್ಸ್ ಸಿಗತ್ತ. ಒಂದು ಮನ್ಯಾಗ ಯಾರು ಮೆಂಬರ್ ಅಲ್ಲ ಅವ್ನು ಮುಂದಕ್ಕೆ ಇಲೆಕ್ಷನ್ ಮುಗಿತಲ್ಲ 2 ತಿಂಗಳ ಅದನ್ನು ಕವರ್ ಮಾಡ್ಕೊಡ್ತಾರೆ ಅಂದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನ ಸಮಾಜದೊಳಗೆ ಬೆಳವಣಿಗೆ ಬರಲಿ, ಅದನ್ನು ಒಂದು ಉನ್ನತ ಮಟ್ಟಕ್ಕೆ ನಮ್ಮ ಸಮಾಜ ಬೆಳೀಲಿ. ಆಮೇಲೆ ಇನ್ನೊಂದು ಅಧ್ಯಕ್ಷರೊಳಗೆ ಒಂದು ವಿನಂತಿ ಮಾಡ್ಕೊತೀನಿ, ನಮ್ಮ ಸಮಾಜದೊಳಗೂ ಒಂದು ಕಲ್ತವ್ರು ಅದಾರ, ಟೀಚಿಂಗ್ ಮಾಡಿದವ್ರು ಅದಾರ, ಆಮೇಲೆ ಚಲೋ ಗ್ರಾಜ್ಯುಯೇಟ್ಗಳು ಅದಾರ, ಸರ್ಗಳು, ಆಮೇಲೆ ನಮ್ಮದು ಕರಾಟೆ ಕ್ಲಾಸಸ್ ಅವೆಲ್ಲ ಅದಾರ. ಅಂಥವ್ರೂ ಒಂದು ನಮ್ಮ ಸಮಾಜದೊಳಗೆ ಒಂದು ಕೆಲಸಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ಕೂಡ ಒಂದು ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಎಷ್ಟು ದಿನ ಅಂತ ನಾವು ಟೀಚಿಂಗ್ ನಾನು ಕಲ್ತೋದ್ಮೇಲೆ ಬೇರೆ ಸ್ಕೂಲ್ನಾಗ ನಮ್ಗೆ ಪೇಮೆಂಟ್ ಕೊಡ್ತಾರೆ, ಆದ್ರೆ ನಮ್ಮ ಸಮಾಜದೊಳಗೆ ದುಡಿಬೇಕು, ನಮ್ದು ಒಂದು ಸೇವಾ ಅಂತಕ್ಕತ್ತಲ್ಲ, ನಾವು ನಮ್ಮ ಸಮಾಜದ ಒಂದು ಸೇವೆ ಮಾಡ್ತೇವೆ. ಪೇಮೆಂಟ್ ಹೊರಗೆ ಹೋದ್ರೆ ಅಲ್ಲಿ ಕೊಡ್ತಾರೆ, ಅಲ್ಲಿ ಕೊಡ್ತಾರೆ, ಆದರೆ ಆ ಸಮಾಜ ಮಾಡುವಂಥ ಒಂದು ಸೇವೆ ಸಿಗಲಿ ಅಂತ ಎಲ್ಲರೂ ಒಂದು ರಿಕ್ವೆಸ್ಟ್. ಹೇಳ್ಕೊಳಕ್ಕೆ ಹೆಮ್ಮೆ ಅನಿಸ್ತೈತಿ. ಇಲ್ಲಿವರೆಗೂ ಎಲ್ಲರೂ ಹೇಳಿದರು. ನಾನು ಈಗ ಮಂಜು ಹೇಳ್ದಂಗಾಯ್ತು, ಇವ್ರು ಹೇಳ್ದಂಗಾಯ್ತು. ಈಗ 6 ವರ್ಷದ ಹಿಂದೆ ಎಲೆಕ್ಷನ್ ಹೆಂಗೆ ನಡೀತೈತಿ, ಯಾವ ಥರ ಇರ್ತೈತಿ, ಇದರ ಅರಿವು ಯಾರಿಗೂ ಇರಲಿಲ್ಲ. ಈಗ ಸದ್ಯ ಹೆಂಗೆ ಜನ್ರೇಷನ್ ಏನೈತಂದ್ರೆ ಭಾಳ ಫಾಸ್ಟ್ ಐತಿ. ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಪ್ರಚಾರವಾಗಿ ಎಲ್ಲ ಹೊರಗಡೆ ಜನಕ್ಕೆ ಹೆಚ್ಚಿನ ನಾಲೆಜ್ ಐತಿ. ಆದ್ರೆ ಈಗ ನಾವು ಇದು ಸಮುದಾಯ ಭವನ ಅವಾಗ ಆಗಾಕತ್ತಿತ್ತು. ಅವಾಗ ಫಸ್ಟ್ ಟೈಮ್ ಬಂದ್ರೆ ಕರೋನಾ ಟೈಮ್ದಾಗ ಅವಾಗ ಹೆಚ್ಚಿಗೆ ಜನ ಸೇರಾಕ ಸಹಿತ ಇರ್ತಿರ್ಲಿಲ್ಲ. ಅಂಥ ಟೈಮ್ದಾಗ ಬಂದಾದ್ಮೇಲೆ ಎಲ್ಲರೂ ಅವಾಗ ಇಷ್ಟು ಜನನೂ ಸೇರಿರಲಿಲ್ಲ, ಸ್ವಲ್ಪ ಜನ ಸೇರಿದ್ರು, ಸೇರ್ಲಂಗಿತ್ತು. ಆಯ್ತು, ಅದಾದಮೇಲೆ ಬಂದಮೇಲೆ ನಾವು ಎಲ್ಲ ಕಣ್ಣಾರೆ ನೋಡ್ತಾಯಿದ್ದೀವಿ. ಈಗ ಹೇಳಿದ್ರು ಅವ್ರು, ಮಂಜು ಅವ್ರು ಹೇಳಿದರು, ಇವ್ರು ಹೇಳಿದರು, ನಮ್ಮದು ವೋಟಿಂಗ್ ಯಾವುದೂ ಪವರೇ ಇರಲಿಲ್ಲ. ಅದಾದಮೇಲೆ ಇವ್ರು ಬಂದ ಮೇಲೆ ಎಲ್ಲರಿಗೂ ಹೆಚ್ಚಿನ ಅವಕಾಶ ಕೊಟ್ಟಾರೆ. ಇನ್ನು ಮುಂದೂ ಹೆಚ್ಚಿನ ಅವಕಾಶ ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟಾರೆ. ಈಗ ಎಲ್ಲರೂ ಹೇಳಿ ಶಿಕ್ಷಣ ಹೇಳಿದರು, ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಯಾರ, ಹೆಚ್ಚಿನ ಸ್ಟೂಡೆಂಟ್ ಮಾಡ್ಯಾರ. ಇನ್ನೊಂದು ನನಗೊಂದು ಹೆಮ್ಮೆ ಏನು ಅನಿಸ್ತಂದ್ರೆ, ನಾನೊಂದು ಕ್ರೀಡಾ ತರಬೇತುದಾರನಾಗಿ ಅವರ ಸರ್ ಹತ್ರ ಈ ಕ್ರೀಡೆಗೆ ಏನಾದರೂ ಕುಂದುಕೊರತೆ ಐತೆ ಅಂಥೇಳಿ ಯಾವುದೋ ಒಂದು ಕಾಂಪಿಟೇಷನ್ ಹೋಗೋದಾಗಲಿ, ಅಂದ್ರೆ ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಾಗ ಏನಾದರೂ ನಮ್ಗೆ ಧನ ಸಹಾಯ ಬೇಕಂತ ಹೇಳಿದಾಗ ಒಂದು ಇಲ್ಲನ್ನ ಮಾತು ಇಲ್ಲನ, ಅದು ಜಾತ್ಯತೀತ ಅಂತನೂ ಅಲ್ಲ. ಈಗ ಯಾವುದೇ ಜಾತಿಯವರು ಇರ್ಬೋದು. ಈಗ ಮರಾಠ ಸಮಾಜ ಅಂತನೇ ಅಲ್ಲದೆ ಶಿಕ್ಷಣಕ್ಕೆ ಮತ್ತು ಕ್ರೀಡೆಗೆ ಭಾಳ ಸಪೋರ್ಟ್ ಮಾಡಿದ್ದು ನಾವು ನೋಡಿ. ಪ್ರಿಯಾಂಕಾ ಅಂತ ಹೇಳ್ಕ್ಯಾರ, ನಮ್ಮದೊಂದು ಸಮಾಜದ ಹುಡುಗಿ ಇಂಟರ್ನ್ಯಾಷನಲ್ ಹೋತದು. ಅದು ಕೊರೋನಾ ಟೈಮ್ದಾಗ ಹೊರದೇಶಕ್ಕೆ ಹೋಗೋದಿತ್ತು ರೀ. ಅದಕ್ಕೆ ಖರ್ಚು ಅವಾಗ ಫಂಡಿಂಗ್ ಇರಲಿಲ್ಲ ಅಂತ ಹೇಳ್ತಾರೆ. 1 ಲಕ್ಷದ ಮೇಲೆ ಜಮಾ ಮಾಡ್ಕ್ಯಾರ ಎಲ್ಲ ಕೊಟ್ಟರು ಅವರು ಆ ಹುಡುಗಿ. ಮತ್ತು ಅಲ್ಲಿ ಅವರು ಕೊಟ್ಟಾದ್ಮೇಲೆ ಸಿಲ್ವರ್ ಮೆಡಲ್ ಮಾಡ್ಕೊಂಡು ಬಂದಾಳ್ರಿ. ಹಾಂ, ಇದು ಮೊನ್ನೆ ಕೊಟ್ಟಿದ್ದು ಬೇರೆ ರೀ. ಮೊನ್ನೆ ಅದನ್ನೇ ಅದೇ ಈ ಕ್ರೀಡೆ ಈಗ ಅದ ಸೇಮ ಈಗ ಮತ್ತೀಗ ಥೈಲ್ಯಾಂಡಿಗೆ ಹೊಂಟಾರೆ ನಮ್ಮ ತಾಯ್ಕೊಂಡು ಹುಡುಗರು. ಅದಕ್ಕೆ ಅಂತ ಹೇಳ್ಕರ ಬೆಟ್ಟ ಆಗಕ್ಕೆ ಹೋಗಿದ್ರು. ಅದ ಸ್ಪಾಟ್ ಒಳಗೆ ನಾನು ಹಿಂಗೆ ಸುದ್ದಿ ಐತಿ ಗೊತ್ತಾದ ಕೂಡ ಅಂತಂದ್ರೆ ಸ್ಪಾಟ್ ಒಳಗೆ ನಾನು ಒಂದು 28,000 ರೂಪಾಯಿ ಜಮಾ ಮಾಡಿ ಕೊಟ್ಬಿಟ್ರು ಅವ್ರು. ನೀವು 1,000 ಕೊಡ್ರಿ, ನೀವು 1,000 ಕೊಡ್ರಿ. ಈಗ ಟೋಟಲ್ 75,000 ರೂಪಾಯಿ. ಅಂದ್ರೆ ಶಿಕ್ಷಣ ಕ್ರೀಡೆ ಇದು ಎಲ್ಲಿ ಬೆಳೀತದೋ ಅಲ್ಲಿ ಸಮಾಜ ಬೆಳೀತದ ಅಂತ ಹೇಳ್ಕ್ಯಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ವ್ಯಕ್ತಿ ನಮ್ಗೆ ಸಿಗೋದು ಭಾಳ ಅಪರೂಪ. ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೆಲಸ ಮಾಡಕತ್ತಾರೆ. ಇಲ್ಲಿ ಕಾಂಗ್ರೆಸ್ದವರು ಅದಾರ, BJPದವರು ಅದಾರ. ಅದನ್ನೆಲ್ಲ ಬದಿಗಿಟ್ಟಕಾರ ಸಮಾಜ ಬೆಳೀಲಿ ಅಂತ ಹೇಳ್ಕಾರ. ಏನು ಇಂಥ ಒಂದು ವ್ಯಕ್ತಿತ್ವದವರು ನಮ್ಗೆ ಸೇರ್ಯಾರ. ಇನ್ನು ಭವಿಷ್ಯದೊಳಗೆ ನಮ್ದು ಆಸೆ ಏನಂದ್ರೆ, ಈಗ ವಿರುದ್ಧವಾಗಿ ಇನ್ನೊಬ್ಬರು ಎಲೆಕ್ಷನ್ ನಿಂತಾರೆ. ಹಾಂ, ಈಗ ನಮ್ಮಲ್ಲಿ ಹಿಂಗೆ ನಾನು ಬರ್ತೀನಿ ನೀನು ಬರ್ತೀನಿ ಅನ್ನೋದಕ್ಕಿಂತ ಒಂದು ವ್ಯಕ್ತಿ ಇಂಥ ವ್ಯಕ್ತಿ ಒಳ್ಳೆಯವರು ಅದಾರ ಅಂದಮೇಲೆ ಅವ್ರು ಸಪೋರ್ಟ್ ಮಾಡಿ ಅವಿರೋಧವಾಗಿ ಆಯ್ಕೆ ಆಗುವಂಥ ಸಮಾಜ ನಮ್ಮ ಅದಕ್ಕೆ ಈಗ ಕೆಲವು ಜನರು ಇದ್ರಾಗ ಎಲ್ಲ ಮಿಕ್ಸ್ ಇರ್ತಾರೆ. ಅವ್ರಿಗೆ ಅದು ಮುಟ್ಲೆ ಅನ್ನೋದಕ್ಕೆ ಇದೊಂದೆರಡು ಮಾತ್ರಿ. ಹಾಂ, ಅವಿರೋಧವಾಗಿ ಆಯ್ಕೆ ಆಗುವಂಥ ಸಮಾಜ ನಮ್ದಾಗಲಿ ಬೆಳೀಲಿ ಅಂಥೇಳಿ ಈ ಸರಿ ಏನು ನಮ್ದು ಎಲೆಕ್ಷನ್ ನಡೀತೈತಿ 15 ಮಂದಿಗೂ ಸೂರ್ಯನ ಗುರುತಿಗೆ ಎಲ್ಲರೂ ಓಟ್ ಹಾಕಿ ಆರಿಸಿ ತರಬೇಕಂತ ನಾ ಕೇಳ್ಕೊಂತ ಇಲ್ಲಿ ನಡೆದಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ.